ನನ್ನ ಮಕ್ಕಳು ಬಾಲ್ಯವನ್ನ ನೋಡಿಲ್ಲ. ನನ್ನ ಮಗ ಡೆಲಿವರಿ ಟೈಮ್ಗೆ ಹಾಸ್ಪಿಟಲ್ ಒಳಗಡೆ ಆಪರೇಷನ್ ಥಿಯೇಟರ್ ಹೋಗಿರುವಾಗ ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇದ್ದೆ ನಾನು. ನಾವು ಪ್ರಥಮ ಚಿಕಿತ್ಸೆ ಅಂದ್ರೆ ಏನ್ ಮಾಡ್ಬೇಕು? ತೆಗಿಯುತ್ತೆ, ಬುಸ್ ಕುಟ್ಟುತ್ತೆ, ಹಿಂದೆಗಡೆ ಸ್ಪೆಕ್ಟಿಕಲ್ ಮಾರ್ಕ್ ಇದೆ. ಅದು ವಾರ್ನಿಂಗ್ ಸೈನ್. ನಿಮ್ಗೆ ಆಶೀರ್ವಾದ ಮಾಡಕ್ಕೆ ಎಡೆ ತೆಗಿಯಲ್ಲ. ಇನ್ನು ನಾಗರ ಪಂಚಮಿ ನಮ್ಮ ಕಲ್ಚರ್ ನ ಉಳಿಸ್ಕೋಬೇಕು, ಬಟ್ ಅದಕ್ಕೂ ಹಾನಿ ಏನು ಮಾಡದೇ ಇರೋ ತರ ಹೇಗೆ ಆಚರಿಸ್ಬೇಕು ಅಂತೀರಾ ನೀವು? ಹಂದಿ ಕೊಚ್ಚಲ್ಲಿ ಒದ್ದಾಡ್ತಿದೆ ಅನ್ಕೋತೀವಿ ನಾವು, ನಗು ಆದ್ರೆ ಅದು ಎಂಜಾಯ್ ಮಾಡ್ತಿರುತ್ತೆ. ಕೆಲವ್ರಿಗೆ ಹಾವಿದೆ ಅಂತ ಸ್ಮೆಲ್ ಇಂದ ಕಂಡಿಡಿತಾರೆ ಅಂತ ಹೇಳ್ತಾರೆ, ನಿಜಾನ ಅದು? ಏನು ಮಾಡ್ತಿರ್ತಕ್ಕಂಥ ಪ್ರಾಣಿಗೆ ಹೆದರ್ಕೋತಿರಲ್ಲ ಯಾಕೆ? ನಮಸ್ತೆ ಸರ್. ನಮಸ್ಕಾರ. ನಿಮ್ ಬಗ್ಗೆ ಹೆಚ್ಚಿನ ಇಂಟ್ರೊಡಕ್ಷನ್ ಬೇಕಿಲ್ಲ ಅನ್ಸುತ್ತೆ. ಆಲ್ರೆಡಿ ಕನ್ನಡದವ್ರಿಗೆ, ಎಸ್ಪೆಷಲಿ ಮೈಸೂರವ್ರಿಗೆ ಮನೆ ಮನೆಗೂ ನಿಮ್ ಹೆಸರು ಯಾರು ಅನ್ನೋದು ಗೊತ್ತು. ಬಿಗ್ ಬಾಸ್ ಪಾರ್ಟಿಸಿಪೇಟ್ ಮಾಡಿದೀರಾ, ಟೆಡ್ ಎಕ್ಸ್ ಅಲ್ಲಿ ಸ್ಪೀಚ್ ಕೊಟ್ಟಿದ್ದೀರಾ, ಆಮೇಲೆ ಡಿಸ್ಕವರಿ ಚಾನೆಲ್ ಅಲ್ಲೂ ನಿಮ್ದು ಒಂದು ಎಪಿಸೋಡ್ ಫೀಚರ್ ಆಗಿದೆ. ಅದ್ಬಿಟ್ಟು ನಿಮ್ಮ ಹೆಸರು ಮೇಲೆ ಒಂದು ರೋಡೇ ಇದೆ, ಸ್ನೇಕ್ ಶ್ಯಾಮ್ ರೋಡ್ ಅಂತ. ಸೊ ನೀವು 25,000 ಸ್ನೇಕ್ಸ್ ಏನು ರೆಸ್ಕ್ಯೂ ಮಾಡಿದೀರಾ ಅಂತ? ಮೋರ್ ದೆನ್ 85,000 ಆಯ್ತು. ಮೋರ್ ದೆನ್ 85 ಸರ್. ಓಕೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿದೀರಾ, ಇಷ್ಟೆಲ್ಲ ನಿಮ್ ಹೆಸರು ಇಷ್ಟು ಗಳಿಸಿದೀರಾ ಅಂದ್ರೆ ಅದು ಒಂದು ದೊಡ್ಡ ಸಾಧನೆ ಮಾಡಿರ್ತೀರಾ ಡೆಫಿನೆಟ್ಲಿ. ಸೊ ನಿಮ್ಗೆ ಆಸಕ್ತಿ ಹೇಗ್ ಶುರು ಆಯ್ತು ಸರ್ ನಿಮ್ಗೆ ಇದೆಲ್ಲ ಇದ್ರ ಮೇಲೆ? ಮೂಲತಃ ನಮ್ಮ ಮೈಸೂರವನು. ನಮ್ಮ ತಂದೆಯವರು ಕೆ ಆರ್ ನಗರ ತಾಲೂಕು ಮಿರ್ಲೆ. ನಮ್ಮ ತಂದೆ ಹೆಸರು ಎಂ.ಆರ್. ಸುಬ್ಬರಾವ್ ಅಂತ ರಿಟೈರ್ಡ್ ಟೀಚರು. ಅಮ್ಮ ನಾಗಲಕ್ಷ್ಮಿ ಅಂತ ಅವರು ಟೀಚರು, ಅಜ್ಜಿನೂ ಟೀಚರು. ತಾತ ಒಂದು ಚಂದ್ರಮಳೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ರು. ಈ ಕಡೆ ನಮ್ಮ ತಂದೆಯವ್ರ ತಂದೆ ಒಂದು ಶಾನ್ಭೋಗರಾಗಿದ್ದು ಮಿರ್ಲೆಯಲ್ಲಿ. ಸುಮಾರು ಎಕರೆ ಲ್ಯಾಂಡ್ಗಳಿತ್ತು. 1972 ಉಳನ್ಗೆ ಭೂಮಿ ಬಂದ್ಮೇಲೆ ಎಲ್ಲ ಲ್ಯಾಂಡ್ ಹೋಯ್ತು. ಆಮೇಲೆ ನಮ್ಮಪ್ಪ ಮೈಸೂರು ಬಂದು ಟೀಚರ್ ಆದ್ರು. 17/5/67 ಜನನ ಆಯ್ತು. ಗೊತ್ತಲ್ಲ, ಆಗಿನ ಕಾಲದ ಮಕ್ಳು ಯಾವಾಗ್ಲೂ ರೋಡಲ್ಲೇ ಇರ್ತಿದ್ರು, ಮನೆಗೆ ಬರ್ತಿರ್ಲಿಲ್ಲ. ಗೋಲಿ, ಚಿನ್ನಿದಾಂಡು, ಬುಗ್ರಿ, ಲಗೋರಿ, ಮರ್ಕೋತ, ಟೈರ್ ಆಟ, ರಾಮನ್ ಚೆಂಡು, ಭೂಮನ್ ಚೆಂಡು, ಈ ತರ ಭೀಮನ್ ಚೆಂಡು, ಈ ತರ ಆಟ ಆಡ್ಕೊಂಡೆ ಬದುಕಿದ್ವಿ. ಮ್ಯಾಚಸ್, ಟಿಕ್ಕಿ, ಗೋಲಿ ಅನ್ಕೊಂಡೆ. ಅವಾಗ ಏನಂದ್ರೆ ಈ ಆಟ ಆಡೋರ ಪೋಲಿ ಹುಡುಗರು ಅಂತ. ಆಗ ಇವಾಗ ಏನ್ ಮಾಡಿದ್ರು ಪೋಲಿ ಹುಡುಗರಲ್ಲ, ಒಳ್ಳೆ ಹುಡುಗರು. ಅವಾಗಿದ್ದಾಗ ಏನಾಯ್ತು, ಎದುರುಗಡೆ ಮನೆಗೆ ಒಂದು ಹಾವು ಬಂತು. ನಾನು ಅವಾಗ 1977 ಅಲ್ಲಿ. ಅವಾಗ ಏನಾಯ್ತು, ಎದುರುಗಡೆ ಹೋಗಿ ಜೋರಾಗಿ ಕಿರಿಸ್ತಾ ಇದ್ರು. ನಾನು ಕೇಳಿದೆ, ಪ್ರೀತ ಏನಾಯ್ತೆ ಅಂತ. ಕೆಳಗೊಂದು ಹಾವು ಹೋಯ್ತು ಅಂತ. ಅದಕ್ಕೆ ತಲೆ ಕೆಡ್ಸ್ಕೊತೀಯ ಅಂತ ಕಲ್ಲೆತ್ ನೋಡಿದೆ, ನಾಗರಾವ್ ಮಲಗಿತ್ತು. ನಾನು ಹೇಳಿದೆ ಅವಾಗ, ನೋಡಿದ್ರೆ ಹಿಡಿತೀನಿ, ದೂರ ಬಿಡ್ತೀನಿ, ಅಕಸ್ಮಾತ್ ಕಚ್ಬಿಟ್ರೆ ನಿಮ್ಮನ್ನ ಹಿಡಿದೆ ಅಂತ ಹೇಳ್ಬೇಡ, ಅಕಸ್ಮಾತ್ ನಿನಗ್ ಬೈತಾರೆ ಅಂತ ಹೇಳಿದೆ. ಬೇಡ 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 ಅಂದೋಳೆ. ನಮ್ಗೆ ಕಪಿಶಾ ಅಂತ ಕರಿತಿದ್ಲಾಗ. ಬೇಡ 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 ಅಂದ್ಲು. ಅದು ನಾನು ಗಲಾಟೆ ಮಾಡಿ ಹಿಡಿದು ಎತ್ಕೊಂಡೋಗಿ ಎದುರುಗಡೆ ತೋಟಕ್ಕೆ ಬಿಟ್ಟೆ. ಅವಾಗಳು ಎಲ್ರು ಹೇಳ್ಕೊಂಡ್ ಬಂದೆ, ನಮ್ಮನೆಗೆ ಹಾವು ಬಂದು ಶಾಮ ಹಾವಿಡ್ದ, ಶಾಮ ಹಾವಿಡ್ದ. ಅವಾಗ ಹಾವುಗಳು ಇರ್ತಕ್ಕಂಥ ಜಾಗವನ್ನೆಲ್ಲ ನಾವು ಆಕ್ರಮಿಸ್ಕೊಂಡಿದ್ವಿ. ಟ್ರೆಸ್ ಪಾಸರ್ಸ್. ಪ್ರತಿಯೊಬ್ಬರು ಮನೆಗೂ ಹಾವು ಬರೋದು, ಅಡಿಗೆ ಮನೆ, ಬಚ್ಚಿದ ಮನೆ, ಟಾಯ್ಲೆಟ್ ಅಲ್ಲೆಲ್ಲ. ಅವಾಗೆಲ್ಲ ಕರೆದು ಶಾಮ ಹೊರಗಡೆ ಬಿಟ್ಬಿಡಪ್ಪ ಅನ್ನೋದು. ಎದುರುಗಡೆ ಒಂದು ಮಾವಿನ ತೋಟ ಇತ್ತು, ತೆಂಗಿನ ತೋಟ, ಹಾಗೆಲ್ಲ ತೋಟಗಳು. ಅಲ್ಲಿ ಬಿಟ್ಟು ಬರ್ತಿದ್ದೆ. ಅವಾಗಿಂದ ಶುರು ಆಯ್ತು, ಆಟಿಕೆಯಿಂದ ಶುರು ಆಯ್ತು. SLC ಆಯ್ತು, PUC ಆಯ್ತು. ಅವಾಗ ಮನೆಗೆ ಬಂದು ಕರ್ಕೊಂಡು ಹೋಗೋದು. ಈಗ ತರ ಫೆಸಿಲಿಟೀಸ್ ಇರ್ಲಿಲ್ಲ, ವೆಹಿಕಲ್ಸ್ ಇರ್ಲಿಲ್ಲ, ಕಮ್ಯುನಿಕೇಶನ್ ಇರ್ಲಿಲ್ಲ, ಏನಿರ್ಲಿಲ್ಲ. ಅವಾಗ ನಮ್ಮಪ್ಪ ಬೈಯರು, ಇರೋನೊಬ್ಬ ಮಗ ರೀ, ಅವ್ನ ಯಾಕೆ ಕರ್ಕೊಂಡೋಗಿ ಸಾಯಿಸ್ತೀರಾ ನೀವು, ಹಾಗೆ ಯಾರ ಮನೆ ಬಿಡ್ತಾರೆ. ತದನಂತರ ಅದೇ ತರ ಆಯ್ತು. ನಂದು IT ಎಲೆಕ್ಟ್ರಿಕಲ್ ಆಯ್ತು. ಸುಮಾರು ಫ್ಯಾಕ್ಟ್ರಿಗಳು ಕೆಲಸ ಮಾಡಿದೆ. ಎಲ್ಲೋದು ಬೆಸ್ಟ್ ವರ್ಕರ್ ಅವಾರ್ಡು, ರಿವಾರ್ಡ್ ಕೊಡ್ತಿರ್ಲಿಲ್ಲ. ರಿವಾರ್ಡ್ ತಗೊಂಡು ಏನ್ ಮಾಡ್ಲಿ. ಆಮೇಲೆ ಎಲ್ಲ ಬಿಟ್ಟು 1989 ಅಲ್ಲಿ ಅಲ್ಲೊಬ್ರು ಪ್ರಕಾಶ್ ಶಿಂದೆ ಅಂತಿದ್ರು. ಅವ್ರೊಂದು ಪೇಯಿಂಗ್ ಗೆಸ್ಟ್ ಅಲ್ಲಿ ಇದ್ರು. ಅವ್ರ ಮನೆ ಒಂದು 5-6 ಹಾವು ಹಿಡಿದಿದ್ದೆ. ಕೆಲಸ ಬಿಟ್ಟು ಕೂತಿದ್ದೆ. ಅವಾಗ ಅವರು ನನ್ನ ನೋಡ್ಬಿಟ್ಟು, ಯಾಕೆ ಇಲ್ಲಿ ಕೂತಿದ್ಯಾ ಅಂದ್ರು. ಈ ತರ ಸರ್ ಅಂದೆ. ನಾಳೆ ಆಫೀಸಿಗೆ ಬಂದ್ರು. ಆಫೀಸ್ಗೆ ಹೋದೆ. ಅಲ್ಲಿ ಗುರುದತ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವರು ಇಲ್ಲಿ ಕೆಲಸ ಕೊಡಕ್ ಬರಲ್ಲ ಕಣ್ರಿ, ಇಲ್ಲಿ ಲೋನ್ ಕೊಡ್ತೀವಿ. ಯಾತಕ್ಕೆ ಕೊಡ್ತೀರಾ ಅಂದ್ರೆ, ಲೋನು ಆಟೋ ಕೊಡ್ತೀವಿ ಅಂತ. ಆಯ್ತು. ನಮ್ಮ ಅಮ್ಮಂಗೆ ಹಠ ಮಾಡಿ, ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ ನಾನು ಆಟೋ ಓಡಿಸೋದು. ನಮ್ಮ ಅಪ್ಪಂಗೆ ತುಂಬಾ ಈಗೋ ಇತ್ತು. ಅವರು ಟೀಚರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ರು, ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿದ್ರು. ಸುಮ್ಮನೆ ನಿನ್ ಮಗನಿಗೆ ಏನ್ ಕೆಲಸ, ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ ಒಂಥರ ಇದಲ್ವಾ. ಆಗಿನ ಇದಕ್ಕೆ ಅವಾಗ ಏನಾಯ್ತು, ನಾನು ಹಠ ಬಿದ್ದು ನಮ್ಮ ಅಮ್ಮನ ಕೊಲಾಟ್ರಲ್ ಸೆಕ್ರೆಟರಿ ಆಟೋ ತಗೊಂಡೆ. KA 1668. ಅಲ್ಲಿ ತನಕ ನಮ್ಮ ಸಾವುಕಾರನ ಗಾಡಿ ಓಡಿಸ್ತಿದ್ದೆ, ಮಹೇಂದ್ರ ಅಂತ. MY 6230 ಫ್ರಂಟ್ ಇಂಜಿನ್ ಓಡಿಸ್ತಿದ್ದೆ. ಅವಾಗ ಶಾಲಾ ಮಕ್ಕಳು 3 ಮಕ್ಕಳು ಬಿಡ್ತಿದ್ದೆ. ಸ್ವಂತ ಗಾಡಿ ಬಿಟ್ಮೇಲೆ 2ನೇ ವರ್ಷ 16 ಮಕ್ಕಳಾದ್ರು, 3ನೇ ವರ್ಷ 26, ಹಾಗೆ ಒಂದು 60 ಮಕ್ಳು ತನಕ ಆಯ್ತು. ಅದೇ ತರ ಮಾಡ್ಕೊಂಡು ಜೀವನ ನಡೆಸ್ಕೊಂಡ್ ಬಂದೆ. ನಂದು ಒಂಟಿಕೊಪ್ಪಲು ರೈಲ್ವೆ ಸ್ಟೇಷನ್ 2 ಆಟೋ ಸ್ಟ್ಯಾಂಡ್ ಇದ್ದಿದ್ದು. ಅವಾಗ ಆಟೋ ಡ್ರೈವರ್ ಆಗಿಬಿಡ್ತೇನೆ ಜನಕ್ಕೆ ಪಬ್ಲಿಸಿಟಿ ಆದಾಗ 5 ಡಿಜಿಟ್ ಫೋನ್ ನಂಬರ್ ಆಗ ಲ್ಯಾಂಡ್ ಲೈನ್ ಕೊಟ್ಬಿಟ್ಟು ಹೋಗೋರು. ಒಂದು ರೈಲ್ವೆ ಸ್ಟೇಷನ್ ಹತ್ರ ಬಂದು ಕೊಟ್ಬಿಟ್ಟು ಹೋಗೋರು. ಟೀ ಅಂಗಡಿಗೆ, ಇಲ್ಲ ಸಚಿ ಅಂಗಡಿ ಅಂತ ಒಂಟಿಕೊಪ್ಪಲಲ್ಲಿದೆ, ಅಲ್ಲಿ ಕೊಟ್ಬಿಟ್ಟು ಹೋಗೋರು. ಸಚಿ ಹೇಳೋಣ, ಶ್ಯಾಮ ಯಾರೋ ಬಂದಿ, ನಾವಿದೆ,
ಅಲ್ಲೇ ಲ್ಯಾಂಡ್ ಲೈನ್ ಇತ್ತು, ಲ್ಯಾಂಡ್ ಲೈನ್ ಕಾಯಿನ್ ಬಾಕ್ಸ್ ಹಾಕಿ ಅದು ತಿರುಗಿಸೋದು ಕಾಯಿನ್ ಬಾಕ್ಸ್, ಅದಕ್ಕೆ ಹಾಕಿ ಫೋನ್ ಮಾಡಿ ಎಲ್ಲಿ ಬರ್ಬೇಕೇನೋ ಅಂತ ಅಡ್ರೆಸ್ ತಿಳ್ಕೊಂಡು ಹೋಗ್ತಿದ್ದೆ. ಅವಾಗ ನಿಮ್ಮ ಆಟೋ ಹಿಂಗೆ ಇದೆ ಅಂತ ಕಂಡು ಹಿಡಿಯೋದು ಅಂತ ಅವಾಗ ಆಟೋ ಎಲ್ಲ ಡಿಸೈನ್ ಮಾಡಿದೆ. ಸ್ನೇಕ್ ಶಾಮ್ ಅಂತ ಹೆಂಗ್ ಕಂಡು ಹಿಡಿಯೋದು, ಶಾಮ್ ಅಂತ ಹೆಂಗ್ ಕಂಡು, ಅವಾಗ ಸ್ನೇಕ್ ಶಾಮ್ ಆಗಿಲ್ಲ. ಅವಾಗ ಬಳೆ ಗಿಳೆ ಸರ ಕ್ಯಾಪ್ ಕ್ಲಿಪ್ ಹಾಕೊಂಡು ಶುರು ಮಾಡಿದೆ. ಅಲ್ಲಿಂದ ಶುರು ಆಯ್ತು. 1992-93 ಜನಗಳು ನನಗೆ ಸ್ನೇಕ್ ಶಾಮ್ ಅಂತ ಬಿರುದು ಕೊಟ್ರು. ಜನಗಳು ಕೊಟ್ಟರು ಬಿರುದಿರು, ಸ್ನೇಕ್ ಶಾಮ್ ಅಂತ ಕೊಟ್ರು. ಅದಾದ್ಮೇಲೆ HS ಶಂಕುಲಿಗೆ ಅವರು ಪೇಜರ್ ಕೊಡ್ಸಿದ್ರು. ಪೇಜರ್ ನಂಬರ್ ಪೇಪರ್ಲಿ ಬಂದಿದ ತಕ್ಷಣ ದಿನಕ್ಕೆ 20, 25, 30, 40 ಕಾಲ್ ಬರಕ್ ಶುರು ಆಯ್ತು. ಸಿಕ್ಕಾಪಟ್ಟೆ ಕಾಲ್ಸ್. ಅವಾಗ ನಾವು ಒಬ್ಬನೇ ಇದ್ದಿದ್ದೆ, ನಾನು ರಾಜ್ಕುಮಾರ್. ಅದು ಬಿಟ್ರೆ ಸ್ನೇಕ್ ಚಾರ್ ಮಾಡಿಸಿದ್ರು, ನಮಗ್ ಬಿಟ್ರೆ ಯಾರಿಗೂ ಇದಿಲ್ಲ. ಅವಾಗ ಪೇಜರ್ ಬರಕ್ ಶುರು ಆಯ್ತು. ಪೇಜರ್ ಎಂತ ಕತೆ ಅಂದ್ರೆ ಒಂದೊಂದು ಕಾಯಿನ್ ಬಾಕ್ಸ್ ಹುಡ್ಕೊಂಡು ಹೋಗ್ಬೇಕು, ಅದಾಯ್ತು. ಅದಾದ್ಮೇಲೆ ಮೊಬೈಲ್ ಬಂತು, JTM ಎಲ್ಲ ಇತ್ತಲ್ಲ. ಔಟ್ ಗೋಯಿಂಗ್ 36 ರೂಪಾಯಿ, ಇನ್ಕಮಿಂಗ್ 18 ರೂಪಾಯಿ 1 ನಿಮಿಷಕ್ಕೆ. 1 ಸೆಕೆಂಡ್ ಮಾತ್ರ 30 ರೂಪಾಯಿ ಹೋಗೋದು, ಭಾರಿ ಕಷ್ಟ ಆಯ್ತು. ಮೊದಲನೇ ಬಿಲ್ ಹಾಕೋರು 5,000 ಬಂದಾಗ ದುಡ್ಡು ಕಟ್ಟಕ್ ಆಗದಿದ್ದಾಗ ವಾಸು ಅಗರಬತ್ತಿ ಗುರು ಅವರು, ಸೈಕಲ್ ಬ್ರ್ಯಾಂಡ್ ಗುರು ಅವ್ರು ನನಗೆ 4 ವರ್ಷ ಬಿಲ್ ಕಟ್ಕೊಟ್ಟಿದ್ರು. ಆಮೇಲೆ ಅವ್ರು ಹೇಳ್ಕೊಟ್ರು ಯಾವ ತರ ಮಾತಾಡ್ಬೇಕು ಅಂತ. ಅದೇ ತರ ಮಾತಾಡ್ಕೊಂಡೋದೆ. ಅಲ್ಲಿಂದ ಶುರು ಆಗಿದ್ದು ಜೀವನ ಇಲ್ಲಿ ತನಕ ನಡ್ಕೊಂಡ್ ಬರ್ತಾ ಇದೆ. 24/7 ಸರ್ವಿಸ್ ಕೊಡ್ತಾ ಇದೀವಿ. ನಾನು ಈ ಕೆಲಸದಲ್ಲಿ ಸರ್ವಿಸ್ ಮಾಡೋ ಯಾರೇ ಆಗ್ಲಿ ಮನೆಯವ್ರಿಗೆ ಶತ್ರುಗಳಾಗಿರ್ತಾರ ಅವ್ರು. ಯಾಕಂದ್ರೆ ಮನೆ ನೋಡ್ಕೊಳಕ್ ಆಗಲ್ಲ, ಹೊರಗಡೆ ಸರ್ವಿಸ್ ಕೊಡ್ತಿರ್ಬೇಕಾಗತ್ತೆ. ನಾನು ನನ್ನ ಮಕ್ಕಳು ಬಾಲ್ಯವನ್ನ ನೋಡಿಲ್ಲ. ನನ್ನ ಮಗ ಡೆಲಿವರಿ ಟೈಮ್ಗೆ ಹಾಸ್ಪಿಟಲ್ ಒಳಗಡೆ ಆಪರೇಷನ್ ಥಿಯೇಟರ್ಗೆ ಹೋಗಿರುವಾಗ ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇದ್ದೆ ನಾನು. ಅಲ್ಲಿಂದ ಬಂದಾಗ ಇವನು ಹುಟ್ಟಿದ್ದ ಸೂರ್ಯ. ಈ ತರ ಎಲ್ಲ ಆಗಿದೆ. 24 ಗಂಟೆ 24 hours, ನೈಟ್ 1 o'clock 2 o'clock 3 o'clock ಪ್ರೆಗ್ನೆಂಟ್ ಇದಾರೆ, ಪೇಷಂಟ್ ಇದಾರೆ, ಕಿಡ್ನಿ ಪೇಷಂಟ್ ಇದಾರೆ, ಸೋಮವಾರ ಬೇಗ ಬನ್ನಿ ಅಂತಾರೆ. ಏನು ಮಾಡಕ್ಕಾಗಲ್ಲ, ಭಗವಂತ ಕೊಟ್ಟಿದ್ ಕೆಲಸ. ಇದು ಮಾಡ್ಕೊಂಡ್ ಬರ್ತಾ ಇದೀನಿ ತನಕ. ಸರ್, ಅದು ನೀವ್ ಹೇಳಿದ್ರಿ ನಾವು ಅವ್ರ ಜಾಗನ ನಾವ್ ಆಕ್ರಮಿಸಿದೀವಿ ಅಂತ. ನಂಗೆ ನೀವು ಇದು ಹೇಳಿದ ತಕ್ಷಣ ನನ್ಗೊಂದು ನೆನಪಾಯ್ತು. ನನ್ಗದು ತುಂಬಾ ಇಷ್ಟವಾದ ಸ್ಟೋರಿ, ಒಂಥರ ಹಾರ್ಟಿಗೆ ಟಚ್ ಆಗಿತ್ತು. ನನ್ಗೆ 10th or first PU ಈ ಟೈಮಲ್ಲಿ ಇಂಗ್ಲಿಷ್ ಲೆಸನ್ ಇತ್ತು ಒಂದು. ನಂಗೆ ಕರೆಕ್ಟಾಗಿ ನೆನಪಿಲ್ಲ ಹೆಸರು, ಬಟ್ ವೇರ್ ದೇ ಶುಡ್ ಗೋ ಅಂತ ಅದು ಟೈಟಲ್ ಅನ್ಸುತ್ತೆ. ಅಂದ್ರೆ ಹೆಂಗಿದೆ ಅಂದ್ರೆ ಆ ಸ್ಟೋರಿಯಲ್ಲಿ ಒಂದು ಪಾಳು ಬಿದ್ದ ಮನೆ, ಅವ್ರ ಮೊಮ್ಮಗನೋ ಯಾರೋ ಒಬ್ರು ಆತ ಹೋಗ್ತಾನೆ. ಸ್ನೇಕ್ಸ್, ರ್ಯಾಟ್ಸ್, ಬ್ಯಾಟ್ಸ್, ಈ ತರ ಎಲ್ಲ ಸ್ಪೈಡರ್ಸ್ ಎಲ್ಲ ಪಾಳು ಬಿದ್ದಿರುತ್ತೆ. ಅದನ್ನ ಕ್ಲೀನ್ ಅಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಸಾಯಿಸ್ಕೊಂಡು ಹೋಗ್ತಾನೆ, ಏನೇನೋ ಹಾಕ್ಬಿಟ್ಟು. ಲಾಸ್ಟ್ ಅಲ್ಲಿ ಅವನಿಗೆ ರಿಯಲೈಸ್ ಆಗತ್ತೆ ಹಿಂಗೆ ಅವ್ರ ಜಾಗನ ನಾವು ತಗೊಂಡ್ರದು, ಇವಾಗ ಅವ್ರು ಎಲ್ಲಿ ಹೋಗ್ಬೇಕು ಅಂತ. ಅದೊಂಥರ ಹಿಂಗ್ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ನಂಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಆನ್ಸರ್ ನನ್ಗೂ ಏನು ಅಂತ ಗೊತ್ತಿಲ್ಲ. ನೀವು ಐ ಥಿಂಕ್ ರೈಟ್ ಪರ್ಸನ್ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಹೆಂಗ್ ಇವಾಗ ಹಾವುಗಳಂತೂ ಡೆಫಿನೆಟ್ಲಿ ಡೊಮೆಸ್ಟಿಕ್ ಅನಿಮಲ್ಸ್ ಅಲ್ಲ, ಇಬ್ರು ಒಟ್ಟಿಗೆ ಬದುಕೋಕ್ಕಾಗಲ್ಲ. ಸೊ ಇಬ್ರು ಮಧ್ಯೆ ಬ್ಯಾಲೆನ್ಸ್ ಹೆಂಗ್ ತಗೊಂಡ್ಬರೋದು, ಇದಕ್ಕೇನ್ ಸೊಲ್ಯೂಷನ್ ಅನ್ಸುತ್ತೆ ನಿಮ್ಗೆ? ಬಟ್ ಏನಂದ್ರೆ ಏನಾಗಿದೆ ಗೊತ್ತಾ, ಮನುಷ್ಯ ಭೂಮಿಗೆ ಬರೋಕ್ ಎಷ್ಟೋ ಮಿಲಿಯನ್ ವರ್ಷಗಳಿಂದ ಈ ಪ್ರಾಣಿಗಳೆಲ್ಲ ವಾಸ ಮಾಡ್ತಿದೆ. ಅವನು ಅನಾಗರಿಕ ಆಗಿದ್ದ ಗೊತ್ತಾ, ಅನಾಗರಿಕ ಆಗಿದ್ದಾಗ ಅದ್ರ ಜೊತೆ ಬಾಳ್ತಿದ್ದ, ಬದುಕ್ತಿದ್ದ. ಯಾವಾಗ ಇವನು ಓದಕ್ ಶುರು ಮಾಡ್ದ, ನಾಗರಿಕತೆ ಬೆಳೀತು, ದುಡ್ಡು ಮಾಡಕ್ ಶುರು ಮಾಡ್ದ, ಆಸೆ ಜಾಸ್ತಿ ಆಯ್ತು ಬದುಕಕ್ಕೆ. ತಾನೊಬ್ನೇ ಬದುಕ್ಬೇಕು ಅನ್ಬಿಟ್ಟು ಏನ್ ಮಾಡ್ದ, ಇದೆಲ್ಲ ನಾಶ ಮಾಡಕ್ ಶುರು ಮಾಡ್ದ. ನಾವೆಲ್ಲಿ ಕಚ್ಬಿಡ್ತೋ, ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ. ಸೊ ಇವತ್ ಏನಾಗಿದೆ ಅಂದ್ರೆ, ನಾನ್ ಹೇಳ್ತಿರೋದು ಪ್ರಕೃತಿಯಲ್ಲಿ ಕೆಲವು ಪ್ರಾಣಿಗಳೆಲ್ಲ, ಯಾವ ಪ್ರಾಣಿಗಳು ಇಲ್ದೆ ಹೋದ್ರೆ ಮನುಷ್ಯ ಬದುಕಕ್ಕಾಗಲ್ಲ. ಎಲ್ಲದಕ್ಕೂ ಒಂದೊಂದು ರಿಲೇಷನ್ ಇದ್ದೇ ಇರುತ್ತೆ. ನೋಡಿ, ಹಾವುಗಳು ನಮ್ಮ ಆಹಾರ ಧಾನ್ಯವನ್ನು ಹಾಳು ಮಾಡ್ತಕ್ಕಂಥ ಇಲಿಗಳನ್ನ ತಿಂದು ನಮ್ಗೆ ಆಹಾರವನ್ನು ಉಳಿಸ್ತಿದೆ. ಜೊತೆಗೆ ಅದರಿಂದ ಹಲವಾರು ಮೆಡಿಸಿನ್ಸ್ ಮಾಡ್ತಾರೆ. ಇದೆಲ್ಲ ಬ್ಯಾಲೆನ್ಸ್ ಇದು. ನೇಚರ್ ಅಷ್ಟಿಲ್ಲದೆ ನಮಗೆ ಕೊಟ್ಟಿಲ್ಲ. ಇವತ್ತಿಗೆ ಸಾಕ್ಷಿ, ನೀವು ನೇಚರ್ ಹಾಳು ಮಾಡ್ತಿರೋ ಸಾಕ್ಷಿ ಇವತ್ತು ನೀವೇ ನೋಡಿದ್ರಿ ಎಲ್ಲಿ ವಿಕೋಪ ಆಗ್ತಾ ಇದೆ ಅಂತ. ಎಲ್ಲಾ ಕೆರೆಗಳನ್ನ ಮುಚ್ಚಿಬಿಟ್ಟು ನೀವು ಅಪಾರ್ಟ್ಮೆಂಟ್ ಮನೆಗಿನೇ ಕಟ್ಟಾಗ ಏನಾಗುತ್ತೆ, ಅದ್ರ ಜಾಗಕ್ಕೆ ನೀರ್ ಹೋಗ್ತಾ ಇದೆ. ಅಪಾರ್ಟ್ಮೆಂಟ್ ನೀರ್ ಬಂತು ಅನ್ಬೇಡಿ, ಕೆರೆ ಇರೋ ಜಾಗದಲ್ಲಿ ನಾವು ಅಪಾರ್ಟ್ಮೆಂಟ್ ಕಟ್ಟಿದೀವಿ, ಅದ್ರ ಜಾಗಕ್ಕೆ ಅದ್ ಬಂದಿದೆ ಅಂತ ಹೇಳಿ ನಿಮ್ ಸ್ವಾರ್ಥಕ್ಕೆ ಕಟ್ಕೊಂಡ್ಬಿಟ್ಟಿದ್ದೀರಾ. ಇಟ್ ಇಸ್ ದೇರ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಯುವರ್ ಪ್ರಾಪರ್ಟಿ. ಹಿಂದೆ ಶ್ರೀಮಂತನ ಮಕ್ಳು ಎಷ್ಟು ಜನ ಇದ್ರೆ ಅದ್ರಲ್ಲಿ ಎಳಿತಿದ್ರಂತೆ. 10 ಮಕ್ಳಿದ್ರೆ ಶ್ರೀಮಂತ, 12 ಮಕ್ಳಿದ್ರೆ ಶ್ರೀಮಂತ ಅಂತ. ರಾಜ್ಯನ ಯಾವ್ದ್ರಲ್ಲಿ ಎಳಿತಿದ್ರಂತೆ ಅಂತ, ಎಷ್ಟು ಕೆರೆಗಳಿದೆ ಆ ಕೆರೆಗಳ ಮೇಲೆ ಆ ರಾಜ್ಯ ಸುಭಿಕ್ಷವಾಗಿದೆ ಅಂತ ಕರಿತೀವಿ. ಇವಾಗ ಎಲ್ಲ ಕೆರೆಗಳನ್ನ ಮುಚ್ಚಾಕ್ಬಿಟ್ರು, ನೀರ್ ಹೋಗೋಕ್ ಜಾಗ ಇಲ್ಲ. ಇವತ್ತು ಹೇಳ್ತೀನಲ್ಲ, ಪ್ರಾಪರ್ ಆಗಿ ಆ ಕೆರೆಗಳಿಗೆ ನೀರ್ ಎಲ್ಲಿ ಸೇರ್ಕೋತಿತ್ತು ನದಿಯಿಂದ, ಚಾನಲ್ ಎಲ್ಲ ಓಪನ್ ಮಾಡ್ಬಿಟ್ರೆ ಯಾವ ಅನಾಹುತನೂ ಆಗಲ್ಲ. ನೀರ್ ಹೋಗಕ್ ದಾರಿ ಮಾಡ್ಕೊಟ್ಟಿಲ್ಲ ಇವರು. ಅವಾಗ ಏನಾಯ್ತು, ಆಟೋಮೆಟಿಕ್ ಆಗಿ ಎಲ್ಲ ಕೃಷಿಯಕ್ಕೆ ಶುರು ಆಯ್ತು. ಇಟ್ ಇಸ್ ದೇರ್ ಪ್ರಾಪರ್ಟಿ. ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದಾರೆ ಅಂತ ಲೆಕ್ಕ ಹಾಕಿ, JCB ತಗೊಂಡಾಗ ಅಗ್ದು ಸ್ವಿಮ್ಮಿಂಗ್ ಪೂಲ್ ಮಾಡಿದಾಗ ಏನ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ಇಟ್ ಇಸ್ ಅವರ್ ಪ್ರಾಪರ್ಟಿ. ಸೊ ವೇರ್ ಶುಡ್ ಐ ಗೋ ಅಂತ ನೀವು ಹೇಳಿದ್ರಲ್ಲ, ನಿಜ. ಅದಕ್ಕೆ ಕೆಲವು ಮಂದಿ ನನ್ನ ಫ್ರೆಂಡೇ ಶೈಲೇಂದ್ರ ಅಂತ, ಅವನಂದ ಶ್ರಮ ಗುದ್ಲಿ ಪೂಜೆ ಮಾಡ್ಬೇಕಮ್ಮ ಅಂತ ಮಾಡು ಅಂದ. ನೀನೇ ಮಾಡಿಸ್ಬೇಕು ಅಂತ. ನಂಗೆ ಮಂತ್ರ ಹೇಳಕ್ ಬರಲ್ಲ, ಏನು ಬರಲ್ಲ ಮರ್ಯ. ಶುಕ್ಲಾಂಬರದನ ವಿಷ್ಣು ಬರುತ್ತೆ, ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ರ ಓದ್ತೀನಿ, ಆಮೇಲೆ ಗಣೇಶ ಅಷ್ಟೋತ್ರ ಓದ್ತೀನಿ, ಅಷ್ಟೇ ಸಾಕು ಅಂದ. ನಾನು ಏನು ಮಾಡ್ಲಿಲ್ಲ.
ಅವ್ರ ಗಂಡ ಹೆಂಡತಿಗೆ ಭೂಮಿ ಪೂಜೆ ಮಾಡಿಸ್ದೆ. ಸೂರ್ಯನ ನೋಡೋದೆ ನೋಡ್ದ, ನಾ ಹೇಳ್ಕೊಟ್ಟಂಗೆ ಹೇಳೋದೆ. ಏ ಭಗವಂತ, ಇಷ್ಟು ದಿನ ಈ ಜಾಗದಲ್ಲಿ ನಿನ್ನ ಮಕ್ಕಳಾದ ಹುಳಗಳು, ಕೀಟಗಳು, ಸರೀಸೃಪಗಳು, ಹಾವುಗಳು, ಚೇಳುಗಳು, ಕಪ್ಪೆಗಳು, ಹಲವಾರು ಪ್ರಾಣಿಗಳು ವಾಸ ಮಾಡ್ತಿತ್ತು. ನನ್ನ ಸ್ವಾರ್ಥಕ್ಕೆ ನನಗೆ ಒಂದು ಮನೆ ಬೇಕು, ಅದಕ್ಕೋಸ್ಕರ ನಿನ್ನ ಮಕ್ಕಳ ಜಾಗವನ್ನ ನಾನು ಆ ಜಾಗದಲ್ಲಿ ಮನೆ ಕಟ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಕೇಳ್ತಾ, ನಿನ್ನ ಅನುಮತಿ ಕೇಳ್ತಾ ನಾನು ಇವತ್ತು ನನ್ನ ಕೆಲಸ ಶುರು ಮಾಡ್ತಿದ್ದೀನಿ. ಕೇಳ್ಕೊ, ಅವನಿಗೆ ಸಾರಿ ಕೇಳು. ಇಟ್ ಈಸ್ ದೇರ್ ಪ್ರಾಪರ್ಟಿ. ಕೇಳ್ಕೊ. ನೀನು ನಿನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಡಿರ್ಬೋದು. ನಿನ್ಗಿಂತ ಮುಂಚೆ ಯಾರು ರಿಜಿಸ್ಟ್ರೇಷನ್ ಅಲ್ಲಿ ಇರ್ತದೆ ಹೆಸರು? ನಿನ್ಗಾದ್ರೆ ಪೇಪರ್ ಎಲ್ಲ ಕೊಡ್ತಾರೆ, ಖಾತೆ ಕಂದಾಯ ಎಲ್ಲ ಕೊಡ್ತಾರೆ. ಅದಕ್ಕೆ ಯಾರು? ಅದಕ್ಕೆ ಅದೇ ಓನರ್. ಆಕ್ಚುಲಿ ಅದೇ ಓನರು. ಅದ್ರ ಜಾಗದಲ್ಲಿ ನೀ ತಗೊಂಡು ನಾನು ಓನರ್ ಅಂತೆಲ್ಲ, ನೀನ್ ಓನರ್ ಅಲ್ಲ, ಅದು ಓನರ್. ಸೊ ಆ ಓನರ್ ಜಾಗದಲ್ಲಿ ಬಾಡಿಗೆ ಇದೆ ನೀನಷ್ಟೇ. ಅದನ್ನೇ ಓಡಿಸ್ತೀನಿ ಅಂದ್ರೆ ನೀನೆಂತ ಕರ್ಮ ಮಾಯ. ಅದಕ್ಕೆ ಎಲ್ಲರೂ ಜನ ಕೇಳೋದಿಷ್ಟೇ, ಸಪೋಸ್ ನಿಮಗೆ ಹಾವು ಬಂದ್ರೆ ವೆನಮಸ್ ಸ್ನೇಕ್ ಆದ್ರೆ ಸ್ನೇಕ್ ರೆಸ್ಕ್ಯೂರ್ನ ಕರ್ಸಿ ಹಿಡಿಸಿ, ನಾನ್ ವೆನಮಸ್ ಸ್ನೇಕ್ ಆದ್ರೆ ಒಂದು ಫೋಟೋ ಹಾಕಿ, ನಿರುಪದ್ರವಿ ಅದಕ್ಕೆ ತೊಂದ್ರೆ. ವೆನಮಸ್ ಸ್ನೇಕ್ ಅದಾಗದೇ ಕಚ್ಚಲ್ಲ. ನಾನ್ ವೆನಮಸ್ ಸ್ನೇಕ್ ಆದ್ರೆ ನಿಮ್ ಕಾಂಪೌಂಡ್ ಪ್ರಿಮಿಸಸ್ ಅಲ್ಲೇ ಓಡಾಡ್ಕೊಂಡಿರ್ಲಿ ಬಿಡಿ ಅಂತ ಹೇಳ್ತೀನಿ. ಅದು ನಾವ್ ಹೆಂಗ್ ಕಂಡಿಡಿದ್ವಿ ಸರ್ ಇದು ವೆನಮಸ್ ಅಂತ? ಐಡೆಂಟಿಫಿಕೇಶನ್ ನಾಗರಾವು ಹೆಡೆ ತೆಗೆಯುತ್ತೆ, ಬುಸ್ಕುಟ್ಟುತ್ತೆ, ಹಿಂದೆಗಡೆ ಸ್ಪೆಕ್ಟಿಕಲ್ ಮಾರ್ಕ್ ಇದೆ. ಅದು ವಾರ್ನಿಂಗ್ ಸೈನ್. ನಿಮ್ಗೆ ಆಶೀರ್ವಾದ ಮಾಡಕ್ ಹೆಡೆ ತೆಗಿಯಲ್ಲ ಅದು. ನಾನು ಇನ್ನೆಂತಂಟೆ ನಿನ್ ಕಚ್ಚಿದ ವಾರ್ನ್ ಮಾಡಕ್ಕೋಸ್ಕರ ಅದು ಹೆಡೆ ತೆಗೆಯುತ್ತೆ. ಎರಡನೇದು ಮಂಡಲ್ದಾವು, ತಲೆ ದಪ್ಪ ಇರುತ್ತೆ, ಮೂಗಿನೊಳ ದೊಡ್ಡದಾಗುತ್ತೆ, ಕಣ್ಗುಡ್ಡೆ ದಪ್ಪ ಇರುತ್ತೆ, ಮೈ ಮೇಲೆ ಪ್ಯಾಚಸ್ ಇರುತ್ತೆ. ಅದಕ್ಕೆ ಡಿಸ್ಟರ್ಬ್ ಆದಾಗ ಕುಕ್ಕರ್ದು ಸೌಂಡ್ ಯಾವ ತರ, ಅಥವಾ ಕಾರ್ ಟೈರಿನ ಟ್ಯೂಬ್ ಒಳಗಿರೋ ಬ್ಲೋ ಬಿಟ್ಟು ಯಾವ ತರ ಸೌಂಡ್ ಬರುತ್ತೆ ಆ ತರ ಸೌಂಡ್ ಬರುತ್ತೆ. ನಾಲ್ಕನೇದು ಸಾಫ್ಟ್ ಸ್ಕೇಲ್ ವೈಪರ್, 6 ಇಂದ 8 ಇಂಚ್ ಉದ್ದ ಇರುತ್ತೆ, ತಲೆ ಮೇಲೆ ಏರೋಪ್ಲೇನ್ ಮಾರ್ಕ್ ಇರುತ್ತೆ, ಬಾಡಿ ರಬ್ ಆಗುತ್ತೆ. ಐದನೇದು ಕ್ರಿಯೇಟ್ ಬ್ಲಾಕ್, ಶೈನಿಂಗ್ ಬ್ಲಾಕ್ ಮೇಲೆ ವೈಟ್ ಪಟ್ಟಿ ಇರುತ್ತೆ. ಇದು ಕಟ್ಟಾವ್. ಇದು 4 ವೆನಮಸ್ ಸ್ನೇಕ್. ದ ಬಿಗ್ 4 ವೆನಮಸ್ ಸ್ನೇಕ್: ಕೋಬ್ರಾ, ವೈಪರ್, ಸಾಫ್ಟ್ ಸ್ಕೇಲ್ ವೈಪರ್, ಕ್ರೇಟ್. ನಾಗರಾವು, ಮಂಡಲದಾವು, ರಕ್ತ ಮಂಡಲ, ಕಟ್ಟಾವ್. ಇನ್ನೆಲ್ಲ ನಾನ್ ವೆನಮಸ್ ಸ್ನೇಕ್. ಏನ್ ತೊಂದರೆ ಇಲ್ಲ. ಅದು ಕಚ್ಚಿದಾಗ ಫಸ್ಟ್ ನಾವು ಪ್ರಥಮ ಚಿಕಿತ್ಸೆ ಅಂದ್ರೆ ಏನ್ ಮಾಡ್ಬೇಕು? ಹಾವಲ್ಲಿ 2 ತರ ಇದೆ, ಒಂದು ನ್ಯೂರೋಟಾಕ್ಸಿನ್ ಮತ್ತೆ ಹಿಮೋಟಾಕ್ಸಿನ್ ಅಂತ. ನಾಗರಾವು, ಕಟ್ಟಾವು ಕಚ್ಚಿದ್ರೆ ನ್ಯೂರೋಟಾಕ್ಸಿನ್, ಮನುಷ್ಯನ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ. ವೈಪರ್ ಅಂದ್ರೆ ಮಂಡಲದಾವು, ಹಿಮೋಟಾಕ್ಸಿನ್, ಬ್ಲಡ್ ಸಿಸ್ಟಮ್ ಹಾಳಾಗುತ್ತೆ. ಯಾವುದೇ ಹಾವು ವಿಷಾರ ಹಾವು ಕಚ್ಚಿರೋ ಭಾಗದಲ್ಲಿ 2 ಸೂಜಿ ಚುಚ್ಚುರು ಗುರುತು ಬೀಳುತ್ತೆ, ಆ ಭಾಗ ಊದ್ಕೊಡುತ್ತೆ. ಅದಕ್ಕೆ ಫಸ್ಟ್ ಏಡ್ ಅಂದ್ರೆ ಇಷ್ಟೇ, ಆ ಭಾಗವನ್ನ ಅಲ್ಲಾಡಿಸ್ಬಾರ್ದು. ಆದಷ್ಟು ಬೇಗ ಹತ್ತಿರದಿರತಕ್ಕಂಥ ಆಸ್ಪತ್ರೆಗೆ ಸೇರಿಸ್ಬೇಕು. ಕುಡಿಯೋಕೆ ತಿನ್ನಕ್ಕೆ ಏನೂ ಕೊಡಬಾರ್ದು. ಕುಯ್ಯೋದಾಗ್ಲಿ, ಕಟ್ಟೋದಾಗ್ಲಿ, ಬಾಯಲ್ಲಿ ಎಳೆಯೋದಾಗ್ಲಿ ಮಾಡಬಾರ್ದು. ಆಸ್ ಸೂನ್ ಆಸ್ ಪಾಸಿಬಲ್ ವಿ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಅಂದ್ರೆ ಹಾಸ್ಪಿಟಲ್ಗೆ ಕೆಲವೊಂದ್ಸರಿ ನಾವು ಸೇರೋದಕ್ಕೆ ಒಂದ್ ಅರ್ಧ ಗಂಟೆ 1 ಅವರ್ ಆಗುತ್ತೆ. ಸೊ ಅಷ್ಟೊತ್ತವರೆಗೂ ಓಕೆನಾ? ಅದು ಧೈರ್ಯ ಇದ್ರೆ 3 ಗಂಟೆ ಬದುಕಿರ್ಬೋದು. ಮೇನ್ ಧೈರ್ಯ ಇರ್ಬೇಕು ಅಷ್ಟೇ. ಧೈರ್ಯ ಇರ್ಬೇಕು. ಅವನಿಗೆ ಧೈರ್ಯ ತುಂಬ್ತಾ ಇರ್ಬೇಕು. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಏನಾಗ ಇವ್ರೇನ್ ಮಾಡ್ತಾರೆ, ಹಾವು ಕಚ್ಚಿದ ತಕ್ಷಣ ಅಲ್ಲೆಲ್ಲೋ ಯಂತ್ರ ಹಾಕ್ತಾರೆ, ಎಲ್ಲೋ ಮಂತ್ರ ಹಾಕ್ತಾರೆ, ಎಲ್ಲ ಔಷಧಿ ಕೊಡ್ತಾರೆ ಅಂತ ಎಲ್ಲ ಸುತ್ತೋಡ್ಕೊಂಡು ಅವ್ರು ಯಾರು ಇಲ್ಲದ 3-4 ಗಂಟೆ ಅದ ಹಾಸ್ಪಿಟಲ್ ಬಂದ್ಮೇಲೆ ಹಾಸ್ಪಿಟಲ್ ಸತ್ತೋಗ್ತಾರೆ. ಅವಾಗ ಇವ್ರು ಏನ್ ಗಲಾಟೆ ಮಾಡ್ತಾರೆ, ವೈದ್ಯರ ನಿರ್ಲಕ್ಷ್ಯದಿಂದ ಹಾವು ಕಡಿದ ವ್ಯಕ್ತಿ ಸಾವು ಅಂತ ಹಾಕ್ತಾರೆ. ಅದೆಲ್ಲ ಹೋಗದೆ ಬಂದ್ರೆ ಖಂಡಿತವಾಗ್ಲೂ ಹಾಗಾದ್ರೆ ಅಂದ್ರೆ ಮನೆಯಲ್ಲಿ ಏನು ಮಾಡುವಂತದ್ದು ಏನು ರಿಸ್ಕ್ ತಗೋಬಾರ್ದು ಅಂತ ಹೇಳ್ತೀರಾ? ಅಂದ್ರೆ ಏನು ಅನ್ಕೋಬೇಡಿ, ಮುಂಚೆ ಎಲ್ಲ ಹೇಗ್ ಮಾಡ್ತಿದ್ರು. ಅವಾಗ ಇನ್ನು ಈಗ ನಿಮ್ಮ ಹತ್ರ 1100 ಇತ್ತು ಮೊಬೈಲ್, ಇವಾಗ ಯಾವ್ದಿದೆ? ಅಪ್ಗ್ರೇಡ್. ಎಲ್ಲಾನು ಅಪ್ಗ್ರೇಡ್ ಆಗಿದ್ದಾರೆ. ಇದು ಅಪ್ಗ್ರೇಡ್ ಆಗ್ಬೇಕು. ಅಪ್ಪ ಹಾಕಿದ ಅಲ್ಗ ಮರ ಅಲ್ವಲ್ಲ, ಕೆಲವೆಲ್ಲ ಚೇಂಜಸ್ ಆಗುತ್ತೆ. ಹೌದೌದು. ನೀವು ಹಾವನ್ನ ಹಿಡಿತೀರಾ, ಎಷ್ಟೊಂದು ರೆಸ್ಕ್ಯೂ ಮಾಡ್ತೀರಾ, ಅದು ನೆಕ್ಸ್ಟ್ ಪ್ರೊಸೀಜರ್ ಏನಾಗುತ್ತೆ? ನೆಕ್ಸ್ಟ್ ಪ್ರೊಸೀಜರ್ ಹಾವನ್ನ ರೆಸ್ಕ್ಯೂ ಮಾಡಿದ ತಕ್ಷಣ ನ್ಯಾಚುರಲ್ ಹ್ಯಾಬಿಟೇಟ್, ಅದಕ್ಕೆ ಎಲ್ಲಿ ಹೊಂದ್ಕೊಳ್ಳುತ್ತೆ ಆ ಜಾಗದಲ್ಲಿ ರಿಲೀಸ್ ಮಾಡಿ. ಅದಕ್ಕೆ ಎಲ್ಲಿ ಹೊಂದ್ಕೊಳ್ಳುತ್ತೆ ಅಟ್ಮಾಸ್ಫಿಯರ್, ಅದು ಫುಡ್, ವಾಟರ್ ಎಲ್ಲಿ ಸಿಗುತ್ತೆ. ಅಂದ್ರೆ ನೀವೇ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಎಲ್ಲಾದ್ರೂ ನೀವು ಆ ತರದ್ದು ಜಾಗ ನೋಡಿ ಓಕೆ. ಅದು ಅಂದ್ರೆ ಹಾವು ಅಂದ್ರೆ ಹಾವು ಬಗ್ಗೆ ನಂಗೆ ಪರ್ಟಿಕ್ಯುಲರ್ ನಾಲೆಜ್ ಇಲ್ಲ. ಇವಾಗ ಎಕ್ಸಾಂಪಲ್ ಕ್ಯಾಟ್ಸ್ ಎಲ್ಲ ಟೆರಿಟರಿಗೆ ಮಾತ್ರ ಅವರು ಅಂದ್ರೆ ಅಲ್ಲಿಗೆ ಅಳವಡಿಸ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಸೊ ಅದು ಹೋದ್ಮೇಲೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ತೊಂದ್ರೆ ಪ್ರೊಸೀಜರ್ ಪ್ರಕಾರ ಹೇಳೋದು, ಅದಿರೋ ಜಾಗದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಯಾವುದೇ ಅನಿಮಲ್ ಏನ್ ತೊಂದರೆ ಇಲ್ಲ, ನಾವ್ ಹತ್ರ ಡಿಸ್ಟರ್ಬ್ ಮಾಡಲ್ಲ. ಬಟ್ ನಾನ್ ಹೇಳೋದೇನಂದ್ರೆ ನೇಚರ್ ಅಲ್ಲಿ ಮೇಡಮ್ ಯಾವ್ದು ಹೇಳ್ಕೊಡಕ್ಕಾಗಲ್ಲ, ಎಲ್ಲ ಬದುಕುತ್ತೆ. ಇಫ್ ಯು ನೀಡ್ ಫುಡ್ ಇಟ್ ವಿಲ್ ಸರ್ಚ್, ಇಫ್ ಯು ನೀಡ್ ವಾಟರ್ ಇಟ್ ವಿಲ್ ಸರ್ಚ್. ನಮ್ ತರ ಕೇಳ್ಕೊಂಡು ಹೋಗಲ್ಲ, ಹುಡ್ಕೊಂಡು ಹೋಗುತ್ತೆ. ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ, ಇಲ್ಲಿ ಹೋಟೆಲ್ ಎಲ್ಲಿದೆ, ಇಲ್ಲಿ ನೀರ್ ಎಲ್ಲಿ ಸಿಗುತ್ತೆ, ಇಲ್ಲಿ ಕಾಫಿ ಎಲ್ಲಿ ಸಿಗುತ್ತೆ ಅಂತ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಇದೇ ತರ ನಾನು ಕೂತಿದ್ದೆ ಹೋಟ್ಲಲ್ಲಿ ಊಟ, ಸಾರಿ ಮದುವೆ ಮನೇಲಿ
ಊಟ ಮಾಡ್ತಿದ್ದೆ. ಊಟ ಎಲ್ಲ ಆದ್ಮೇಲೆ ಒಬ್ರು ಕೇಳಿದ್ರು ಪಕ್ಕದವ್ರು, ಕೈ ತೊಳೆಯಕ್ಕೆ ನೀರೆಲ್ಲಿದೆ ಅಂತ. ನಾನು ಅದಕ್ಕೆ ಅಂದೆ ಅವ್ರಿಗೆ, ನೀವು ಊಟಕ್ಕೂ ಕೂರಕ್ಕೂ ಮುಂಚೆ ಕೈ ತೊಳ್ಕೊಂಡ್ ಬಂದಿದ್ರೆ ಕೈ ತೊಳೆಯಕ್ಕೆ ನೀರೆಲ್ಲಿದೆ ಅಂತ ಸಿಕ್ತಿತ್ತು ಅಂತ. ಓಕೆ ಓಕೆ. ಅಲ್ವಾ? ಊಟಕ್ಕೆ ಬರೋಕ್ಕೂ ಮುಂಚೆ ಕೈ ತೊಳೆದಿಲ್ಲ ಅವರು, ಊಟ ಮುಗಿಸಿದ್ಮೇಲೆ ನೀರೆಲ್ಲಿದೆ ಲೈಕ್ ದ್ಯಾಟ್. ಅದಕ್ಕೆ ಫಸ್ಟೇ ಗೊತ್ತಿರುತ್ತೆ. ಇಟ್ ನೋಸ್ ಎವ್ರಿಥಿಂಗ್, ರಿಸರ್ಚ್ ಫಾರ್ ಎವ್ರಿಥಿಂಗ್. ಸೊ ನೇಚರಲ್ಲಿ ಎಲ್ಲ ಬ್ಯಾಲೆನ್ಸ್. ಈಗ ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಈಗ ಗೋ ಟು ಗೂಗಲ್ ಅಂಡ್ ಆಲ್, ವೈಪರ್ ಯಾವ ಕಂಟ್ರಿದು ಅಂತ ಕೇಳಿ ಹೇಳುತ್ತೆ. ನಮ್ಮ ದೇಶದಲ್ಲ, ಅದು ಒಂದು ಸರ್ವೈವ್ ಆಗ್ತಾ ಇದೆ. ಸರ್ವೈವ್ ಆಗುತ್ತೆ, ಬಟ್ ವಿಲ್ ಟೇಕ್ ಟೈಮ್. ಬಟ್ ಅದಕ್ಕೆ ಹಾವುಗಳಿಗಿಂತ ಶತ್ರುಗಳು ಜಾಸ್ತಿ. ಹಾವುಗಳಿಗೆ ಮನುಷ್ಯ ಒಬ್ಬ ದೊಡ್ಡ ಶತ್ರು. ಅದನ್ನ ಪ್ರಿಡೇಟರ್ಸ್, ಹದ್ದು, ಕಾಗೆ, ಗೂಬೆ, ಮುಂಗ್ಸಿ, ಉಡ, ಇದೆಲ್ಲ ಅದಕ್ಕೆ ಶತ್ರುಗಳು. ಅದರಿಂದ ಬಚಾವ್ ಆಗ್ಬೇಕು. ಎಷ್ಟು ಅದ್ಭುತ ಪ್ರಾಣಿ ಅಂದ್ರೆ ಅದ್ ಲೈಫ್ ಎಷ್ಟು ಕಷ್ಟ ಇದೆ ನೋಡಿ. ಶತ್ರುಗಳು ಜಾಸ್ತಿ, ಅದನ್ನ ರೋಡಾಗ ಔಸ್ಕೊಳ್ಳೋದು, ಔಸ್ಕೊಂಡೇ ಬದುಕ್ಬೇಕು, ಜೀವನ ಪರ್ಯಂತ ಔಸ್ಕೊಂಡೇ ಬದುಕ್ಬೇಕು ಅದು. ನಮ್ಮ ಈ ಮೈಸೂರು ಅಥವಾ ನಮ್ಮ ಹೋಲ್ ಇಂಡಿಯಾ ಅಲ್ಲಿ ಯಾವ ತರ ಸ್ನೇಕ್ಸ್ ಜಾಸ್ತಿ ಇದೆ? ವೆನಮಸ್ ಜಾಸ್ತಿ ಇದೆ? ವೆನಮಸ್ ಕಮ್ಮಿ. ನಿಮಗೆ ನೋಡಿ 120% ಸಿಗ್ಬೋದು, 20-30% ಸಿಗುತ್ತೆ. ನಾನ್ ವೆನಮಸ್ ಸ್ನೇಕ್ಸ್ ಅಂತ ಬಂತು ಅಂತ ನಾವೇನು ಹೆದರ್ಕೊಳ್ಳೋ ನೆಸೆಸರಿ ಇಲ್ಲ. ಅದು ಹೆದರ್ಕೋಬೇಕು ನಮ್ಗೆ. ನಾವು ಆಕ್ಚುಲಿ ನಮ್ಮ ಮನೆಗೆ ಒಂದು ಚಿಕ್ಕದ್ ಬಂದಿತ್ತು. ಅಂದ್ರೆ ಚಿಕ್ಕದಂದ್ರೆ ಒಂದು ಇಷ್ಟಿತ್ತು ಸರ್, ಒಂದು ಬಂದಿತ್ತು. ಎಲ್ರು ನಮ್ಮ ಮನೆಯೆಲ್ಲ ಭಯ ಪಡ್ತಾ ಇದ್ರು. ನಾವ್ ಹೋಗ್ಲಿಲ್ಲ ಅಂದ್ರೆ ಅವರೇ ಅದೇ ನಮ್ಮನ್ನ ನೋಡ್ ಭಯ ಪಡ್ತಾ ಇರತ್ತೆ, ಅದೇ ಹೋಗಿ ಅವಸ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ವಿ. ಅದ್ ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದು ಹೋಗಿರುತ್ತೆ ಅನ್ಸುತ್ತೆ, ಅದೆಲ್ಲೋ ಒಂದ್ ಕಡೆ ಇತ್ತು. ಈಗ ಒಂದು ವಿಷಯ ಹೇಳ್ತೀನಿ ಕೇಳಿ. ನೀವು ಇಲ್ಲಿ ತನಕ ಸಿಂಪಲ್ ಆಗಿ ಹೇಳ್ತೀನಿ, ನೋವು ತಿಂದಿರೋದು, ಮೋಸ ಹೋಗಿರೋದು, ಬ್ಯಾಕ್ ಸ್ಟ್ರಾಬ್ ಆಗಿರೋದು, ಮನಸ್ಸಿಗೆ ಗಾಢವಾದ ಹಿಂಸೆ ಆಗಿರ್ತಕ್ಕಂಥ ನೋವು ಅನುಭವಿಸಿರೋದು ಯಾರಿಂದ? ಮನುಷ್ಯರಿಂದನೋ ಪ್ರಾಣಿಗಳಿಂದ? ಅಂತ ಮನುಷ್ಯನ್ನೇ ಒಳಗ್ ಬನ್ನಿ ಅಂತ ವೆಲ್ಕಮ್ ಮಾಡಿ, ಊಟ ಮಾಡ್ಕೊಂಡೋಗಿ, ತಿಂಡಿ ತಿನ್ಕೊಂಡೋಗಿ, ಕಾಫಿ ಕೊಡ್ಕೊಂಡೋಗಿ ಅಂತೀರಾ. ಏನು ಮಾಡ್ದಿರ್ತಕ್ಕಂಥ ಪ್ರಾಣಿಗೆ ಹೆದರ್ಕೋತಿರಲ್ಲ ಯಾಕೆ? ಅದಾಗದೆ ಹಾವುಗಳು ಕಚ್ಚು ಆಗಿದ್ದಿದ್ರೆ ನಮ್ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾ ಇರ್ಲಿಲ್ಲ. ಪೇಪರ್ ಎಲ್ಲ ಓದಿರ್ತೀರಾ, ನೀರ್ ಕೇಳಕ್ ಬಂದ್ ಕತ್ ಕುಯ್ದ್ರು, ಅಡ್ರೆಸ್ ಕೇಳಕ್ ಬಂದ್ ಚೈನ್ ಕಿತ್ಕೊಂಡೋದ್ರು, ನಿಮ್ ಮನೆಗ್ ಬಾಡಿಗೆ ಬರ್ತೀವಿ ಅಂತ ಹೇಳಿ ಬಾಯಿಗೆ ಬಟ್ಟೆ ತಿರ್ಕೊಂಡು ಚಿನ್ನ ಎತ್ಕೊಂಡೋದ್ರು ಅಂತ. ತಿರ್ಗಾ ಅದೆಲ್ಲ ಓದಿದ್ರು ಕೂಡ ಯಾರ ನೀರ್ ಕೇಳಿದ್ರೆ, ಊಟ ಕೇಳಿದ್ರೆ ಒಳ ಕರ್ದಾಕ್ತೀರಾ? ನೀವೇನು ಮಾಡಲ್ಲ. ಇವ್ರ ಪಾಡಿಗೆ ಇರ್ತದೆ, ಅದ್ರ ಪಾಡಿಗೆ ಅದ್ರ ಜಾಗ. ಈಗ ನಮ್ ಜಾಗದಲ್ಲಿ ಎಷ್ಟೋ ಹಾವುಗಳು ಬರುತ್ತೆ ಹೋಗುತ್ತೆ, ಇವೆಲ್ಲ ಕೂಗುತ್ತೆ, ಕೋಳಿ ಕೂಗುತ್ತೆ, ಗೊತ್ತಾಗುತ್ತೆ ನಮ್ಗೆ, ಹೋಗುತ್ತೆ ಬಿಡು ಅದ್ರ ಪಾಡಿಗೆ. ನಾವ್ ಆತರ ಅದು ಹೋಗುತ್ತೆ, ನಾವು ಅದು ಹೋಗಕ್ ಬಿಡಲ್ಲ ಅಷ್ಟೇ. ಅದು ಮೋಸ್ಟ್ಲಿ ಅದು ನಮ್ಗೆ ಚಿಕ್ಕದ್ರಿಂದ ಹಾವು ಡೇಂಜರ್ ಅಂತ ಹೇಳಿದ ಸೈಕಾಲಜಿನೂ ಹಂಗೆ ಚಿಕ್ಕದ್ರಿಂದ. ಇನ್ನು ಕೋತಿ ಜೀನ್ ಹೋಗಿಲ್ವಲ್ಲ ನಮ್ಮ ಬಾಡಿಲಿ. ಕೋತಿ ಜೀನ್ ಇದ್ದೇ ಇದೆ, ಆ ಜೀನ್ ಇನ್ನೂ ಆಟ ಆಡ್ತಾ ಇದೆ. ಇನ್ನೇನು ನಾಗರ ಪಂಚಮಿ ಬರ್ತಾ ಇದೆ. ಒಬ್ಬೊಬ್ರದ್ದು ಒಂದೊಂದು ನಿಯಮ ಆಚಾರಗಳು ಇರ್ತವೆ. ನಾವು ನಮ್ ಕಲ್ಚರ್ನ ಉಳಿಸ್ಕೋಬೇಕು, ಬಟ್ ಅದಕ್ಕೂ ಹಾನಿ ಏನು ಮಾಡದೇ ಇರೋ ತರ ಹೇಗೆ ಆಚರಿಸ್ಬೇಕು ಅಂತೀರಾ ನೀವು? ನಾವು ಏನೋ 4 ಪುಸ್ತಕ ಓದ್ಬಿಟ್ಟು PhD ತಗೊಂಡಿದ ತಕ್ಷಣ ನಾವು ಸೈಂಟಿಸ್ಟ್ ಅನ್ಕೊಂಡ್ಬಿಡ್ತೀವಿ, ಬುದ್ಧಿವಂತರು ಅನ್ಕೊಂಡ್ಬಿಡ್ತೀವಿ. ಏನು ಓದ್ದೆ, ಬರೀ ಜ್ಞಾನದಿಂದಾನೆ, ಅನುಭವದಿಂದಾನೆ ಹಿಂದಿನ ಕಾಲದವರು ರಿಯಲ್ ಸೈಂಟಿಸ್ಟ್ಗಳು. ಇಂಥ ಜಾಗದಲ್ಲಿ ಇಂಥ ದಿನ ಇಂಥ ಸೂರ್ಯ ಹೆಂಗೆ ಬರುತ್ತೆ, ಮಳೆ ಹೆಂಗೆ ಬರುತ್ತೆ ಎಲ್ಲ ಬರ್ದಿಡೋರು. ಅವ್ರು ಏನ್ ಮಾಡಿದ್ರು, ಈ ತರ ಹಾವನ್ನ ಸಾಯಿಸ್ತಾರೆ, ಹಾಲಾಗಿ ಸಾಯಿಸ್ತಾರೆ ಅಂತ ನಾಗರಿಕಲ್ ಪ್ರತಿಷ್ಠೆ ಮಾಡಿದ್ರು. ಮನೆಯಲ್ಲಿ ಬೆಳ್ಳಿ ನಾಗಪ್ಪನೋ ಅಥವಾ ಯಾವ್ದಾರ ಲೋಹದ್ದು ನಾಗಪ್ಪ ಇಟ್ಟು ಅದಕ್ಕೆ ಹಾಲು ಹಾಕಿ ಅಂತ. ನಮ್ ಜನ ಹುತ್ತಕ್ಕೆ ಹಾಲು ಹಾಕ್ತಿದ್ರು. ಹುತ್ತಕ್ಕೆ ಹಾಲು ಹಾಕೋ ಪರ್ಪಸ್ ಏನಂದ್ರೆ, ಮಳೆಗಾಲದಲ್ಲಿ ಹುತ್ತ ಕರ್ಗೋಗಿರುತ್ತೆ, ಅದ್ ಬೆಳಿಬೇಕು. ಬೆಳಿಗ್ಬೇಕು ಅಂದಾಗ ಟರ್ಮೈಟ್ಸ್ಗೆ ಫುಡ್ ಬೇಕು. ಫುಡ್ ಬೇಕು ಅಂದಾಗ ಏನ್ ಬೇಕು, ಅದಕ್ಕೆ ಕೋಳಿ ಬೇಕು. ಆ ಫುಡ್ ಅಲ್ಲಿ ಟರ್ಮೈಟ್ಸ್ ತಿನ್ಬೇಕು. ಹಿಂದಿನ ಕಾಲದಲ್ಲಿ ಹುತ್ತ ಬೆಳಿಲಿ ಅಂತ ಏನ್ ಮಾಡೋರು, ಗೋಣಿ ಚೀಲ ಹಾಕ್ಬಿಟ್ಟು ಸಗಣಿ ನೀರು ಹಾಕ್ಬಿಡೋರು. ಹುತ್ತ ಬೆಳೆಯೋದಾಗ ಆಮೇಲೆ ಏನಾಗೋದು, ಆ ಹುತ್ತ ಬೆಳೆಯೋದಲ್ಲ, ಹುತ್ತ ಬೇಕು. ಇಟ್ಸ್ ನ್ಯಾಚುರಲ್ ವೆಲ್. ಹುತ್ತ ಇರೋ ಜಾಗದಲ್ಲಿ ನೀರ್ ಸಿಗುತ್ತೆ ನಿಮ್ಗೆ, ಬೇಗ ನೀರ್ ಸಿಗುತ್ತೆ. ಇಟ್ಸ್ ನ್ಯಾಚುರಲ್ ಸಂಪ್. ಮಳೆಗಾಲದಲ್ಲಿ ನೀರ್ನ ಸಂಗ್ರಹಣೆ ಮಾಡ್ಕೊಂಡು ಬೇಸಿಗೆ ಕಾಲದಲ್ಲಿ ಗಿಡಗಳಿಗೆ ಬಿಡುಗಡೆ ಮಾಡ್ತದ್ದು. ನೇಚರ್ ಇಲ್ಲದೆ ನಮ್ಗೆ ಇದೆಲ್ಲ ಕೊಡಲ್ಲ. ಟರ್ಮೈಟ್ಸ್ ಎಂತ ಏನ ನೀವು ಕೆನ್ನೆಗೆಲ್ಲ ಹಾಕೋತೀರ, ಮಿಲ್ಟಾನ ಮತ್ತಿ ಅದು ಇದು ಎಲ್ಲ ಕೆನ್ನೆಗೆ, ಅದು ಆ ಮಣ್ಣನ್ನ ಸುಮ್ನೆ ನೀವು ಸ್ಕಿನ್ ಡಿಸೀಸ್ ಆದಾಗ ಆ ಮಣ್ಣನ್ನ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕೊಂಡು ನೋಡಿ, ಮಾರನೇ ದಿನ ಗಾಯಗಳೇ ಇರಲ್ಲ. ಅಥವಾ ಮೃತ್ತಿಕೆ ಅಂತ ಕೊಡ್ತಾರೆ ಅದನ್ನ ದೇವಸ್ಥಾನಗಳಲ್ಲಿ.
ಅದನ್ನ ದಿನ ಬೆಳಿಗ್ಗೆ ಒಂದು ಚಿಟಿಕೆ ತಿಂತ ಬನ್ನಿ, ಒಳಗಡೆ ನಿಮ್ಗೆ ಯಾವ್ದು ಸ್ಟೋನ್ ಇನ್ಫಾರ್ಮ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು ಇದೆಲ್ಲ ಏನು ಆಗೋದಿಲ್ಲ. ಓಕೆ. ಇಟ್ಸ್ ವೆರಿ ಗುಡ್ ಮೆಡಿಸನ್. ಅದು ಭೂಮಿ ಒಳಗಿಂದ ಭೂಮಿ ಒಳಗಿಂದ ಪ್ಯೂರಿಫಿಕೇಶನ್ ಮಡ್ಡದು ಆಯ್ತಾ. ಆಮೇಲೆ ಎಷ್ಟೋ ಜನ ಮಡ್ ಬಾತ್ ಮಾಡ್ತಾರಲ್ಲ, ಯಾವ ಮಣ್ಣು ಅದೇ ಮಣ್ಣಲ್ಲಿ ಮಾಡೋದು. ಸೊ ಈ ತರ ತಗೊಂತಾರೆ. ಬಟ್ ಇಟ್ಸ್ ನ್ಯಾಚುರಲ್ ಇದದು, ನಮ್ಗೆ ಕೊಟ್ಟರು ದೇವ್ರು ಕೊಟ್ಟರು ಗಿಫ್ಟ್ ಅದು. ಅದನ್ನ ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈ ತರ ಮಾಡಿದ್ರು. ನಮ್ ಜನ ಆತರ ಅಲ್ವಲ್ಲ. ಯಾವಾಗ ಭಯ ಬರುತ್ತೆ ಅವಾಗ ಭಕ್ತಿ ಜಾಸ್ತಿ ಆಗುತ್ತೆ ಜನಕ್ಕೆ. ಯಾವಾಗ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಿರ್ತಾರೆ, ತಾನು ಉಳ್ಕೋಬೇಕಲ್ಲ, ಅವಾಗ ದೇವ್ರಿಗೆ ಹೋಗ್ಬಿಟ್ಟು ಸಾರಿ ಕೇಳ್ತಾ ಇರ್ತಾನೆ. ಅನ್ಯಾಯನೇ ಮಾಡ್ದೆ ಹೋದ್ರೆ ಸಾರಿ ಕೇಳೋ ಪ್ರಮೇಯನೇ ಇರಲ್ವಲ್ಲ. ಇನ್ನೊಬ್ರು ಮೋಸ ಮಾಡದಿದ್ರೆ ಸಾರಿ ಕೇಳೋ ಪ್ರಮೇಯ ಇರಲ್ಲ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು. ನೀವು ನಾವು ದೇವಸ್ಥಾನಕ್ಕೆ ಹೋದ್ ಎಷ್ಟು ಹಾಕ್ಬೋದು, 10 ರೂಪಾಯಿ ಹಾಕ್ಬೋದು, ಲಾಸ್ಟ್ 100 ರೂಪಾಯಿ ಹಾಕ್ಬೋದು. ಅವನು 10,000 20,000 50,000 1 ಲಕ್ಷ ಹಾಕ್ತಿದ್ದಾನೆ ಅಂದ್ರೆ ಅವ್ನ ಸ್ವಂತ ದುಡ್ಡಲ್ಲ ಅದು, ದುಡ್ದಿರೋ ದುಡ್ಡಲ್ಲ ಅದು. ಅವ್ನಿಗೆ ಯಾವ್ದು ಆರಾಮಿ ಬರ್ತಿದೆ ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗ್ತದೆ ಅಷ್ಟೇ. ನನ್ ಪ್ರಕಾರ ಅವ್ರವ್ರ ಖುಷಿ ಇದೆ. ಇರೋರು ಬೇಕಾದ್ರೆ ಭಕ್ತಿ ಇರೋರು 1 ರೂಪಾಯಿ ಕಾಯಿನ್ ಕೂಡ ಹಾಕ್ಬಿಡ್ಬೇಕಾದ್ರೆ ಹಾಕ್ತಾರೆ, ನಾನು ಹೇಳ್ತಿರೋದು. ಆದ್ರೆ ನಾನು ಹೇಳೋದೇನಂದ್ರೆ, ಈ ತರ ಒಂದು ಪ್ರಾಣಿಯ, ನಾನು ಹೇಳೋದಿಷ್ಟೇ, ನಮ್ಮ ಸಂಸ್ಕೃತಿ ಬಿಡೋದ್ ಬೇಡ, ನಮ್ಮ ಆಚಾರ ಬಿಡೋದ್ ಬೇಡ. ಒಂದು ಪ್ರಾಣಿಯನ್ನ ಅದಕ್ಕೆ ಅನಾಹುತ ಆಗ್ತಿದೆ ಅಂತ ಗೊತ್ತಾಗೋ ಬದಲು ಮನೇಲಿ ಒಂದು ಚಿಕ್ಕ ಬೆಳ್ಳಿ ನಾಗಪ್ಪ ಇಟ್ಟು ಪೂಜೆ ಮಾಡಿ, ಅದ್ ಬಿಟ್ರೆ ಕಲ್ಲಿನ ನಾಗಪ್ಪ ಇರ್ತಾರೆ, ಒಂದು 4 ಉದ್ಧರಣೆ ಹಾಕಿ, ಹಾಲು ಹಾಕಿ, ಹಾಲು ಹಾಕ್ಬಿಟ್ಟು ಇನ್ ಮಿಕ್ಕಿದ್ದಾನೆ ಅದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬೀದಿ ನಾಯಿಗಳಿಗೋ ಕೊಡಿ, ಅದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ನಿಮ್ಗೆ ಏನ್ ಪೂಜೆ ಬಿಡೋದ್ ಬೇಡ. ಯಾಕೆ ನಾನು ಒಂದು ಸಾಯಿಬಾಬಾ ಟೆಂಪಲ್ ಕಟ್ಟಿದ್ದೀನಿ. ಯಾಕೆ ನಮ್ಮ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಬಿಡೋದ್ ಬೇಡ. ಯಾಕೆ ನಮ್ಮ ಧರ್ಮ ನಮ್ಗೆ ಹೆಚ್ಚು. ಮೊದಲನೇ ಧರ್ಮ ನಮ್ದು ಮಾನವೀಯತೆ ಧರ್ಮ. ಅದಾದ್ಮೇಲೆ ಇದೆಲ್ಲ ಬರುತ್ತೆ. ಹ್ಯುಮ್ಯಾನಿಟಿ ಇರ್ಬೇಕು ಅಷ್ಟೇ. ಯಾರನ್ನಾಗಿರ್ಲಿ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಕಷ್ಟದವ್ರಿಗೆ ಸಹಾಯ ಮಾಡದೆ ಮಾನವೀಯತೆ ಧರ್ಮ. ನೆಕ್ಸ್ಟ್ ಈ ತರ ಪ್ರಾಣಿಗಳನ್ನ ಉಳಿಸ್ಬೇಕು, ಈ ತರ ಮಾಡ್ಕೊಂಡ್ ಬರ್ಬೇಕು. ನಾವು ಒಬ್ಬರೇ ಬದುಕಿರೋದಲ್ಲ ಭೂಮಿ ಮೇಲೆ. ಇವಾಗ ನಮ್ಮಲ್ಲಿ ನೋಡಿ ಸುಮಾರು 3,000 ಗಿಡಗಳಿದೆ, ಎಲ್ಲಾ ತರ ಗಿಡಗಳು ಹಾಕಿದ್ದೀನಿ. ಯಾರ ಮನೆಗೆ ಹೋದ್ರು ನಾನು ಗಿಡ ನೋಡ್ತೇವೆ, ಒಂದು ಕಡ್ಡಿ ಇಸ್ಕೊಂಬಂದು ನಡ್ತೀನಿ ನಾನು. ಆ ತರ ಸಿಸ್ಟಮ್ ಪ್ರಾಣಿಗಳು ಪಕ್ಷಿಗಳು. ಬಟ್ ಕೆಲವು ಟೈಮ್ ಏನಾಗುತ್ತೆ, ನಾವ್ ಯಾರಿಗೂ ಹೆಲ್ಪ್ ಮಾಡಕ್ ಹೋಗ್ತೀವಿ, ಯಾವ್ದೋ ಪ್ರಾಣಿಗೆ ಹೆಲ್ಪ್ ಮಾಡಕ್ ಹೋಗ್ತೀವಿ, ಅದರಿಂದ ಕೆಲವು ಟೈಮ್ ತೊಂದರೆಗಳು ಆಗುತ್ತೆ. ಸೊ ನಮ್ಮ ಹುಷಾರಲ್ಲಿ ನಾವಿರ್ಬೇಕಷ್ಟೇ. ನಮ್ಮ ಭಾರತದಲ್ಲಿ ಹಾವಿಗೆ ತುಂಬಾ ವಿಶೇಷ ಸ್ಥಾನ ಇದೆ, ಒಂಥರ ದೇವ್ರ ತರ ನೋಡ್ತಾರೆ. ನಿಮ್ ದೃಷ್ಟಿಯಲ್ಲಿ ಹಾವುಗಳು ಹೇಗ್ ಕಾಣಿಸುತ್ತೆ? ಅದೇ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇದೆ ಅಲ್ಲ ನಿಮ್ಗೆ? ಪ್ರತಿಯೊಂದು ಪ್ರಾಣಿನ ದೇವ್ರೆ. ನಮ್ಗೆ ಯಾವ್ದ್ರಿಂದ ಅನುಕೂಲ ಆಗ್ತಿದೆ ಅದೆಲ್ಲ ದೇವ್ರೆ ನಮ್ಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು. ಈಗ ನೋಡಿ, ಹಾವುಗಳು ಇಲಿಗಳು ತಿಂದ ಆಹಾರ ರಕ್ಷಣೆ ಮಾಡ್ತಾ ಇದೆ. ಅರಳಿ ಗಿಡದಲ್ಲಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಇಟ್ಸ್ ಎ ಗಾಡ್. ಬೇವಿನ ಗಿಡ ಮೆಡಿಸನ್ ವ್ಯಾಲ್ಯೂ ಇದೆ, ಇಟ್ಸ್ ಎ ಗಾಡ್. ಯಾವ್ದ್ರಿಂದ ನಮ್ಗೆ ಅನುಕೂಲ ಸಿಕ್ಕಿದ್ರೆ ದೇವ್ರೆ ನಮ್ಗೆ. ಸಪೋಸ್ ಒಂದ್ ತಿಂಗಳು ಹೇಳ್ತೀವಿ, ನೀವು ನಂಗೆ ಹೆಲ್ಪ್ ಮಾಡಿದ್ ಯಾವ್ದೋ ವಿಷಯ, ನೀವು ದೇವ್ರು ನನ್ಗೆ. ಅದೇ ಸಹಾಯ ಸಿಗ್ತಾ ಇದೆ. ಆದ್ರಿಂದ ನಮ್ಮ ಪೂರ್ವ ಕಾಲದವರೆಲ್ಲ ಯಾವ್ಯಾವ್ದ್ರಿಂದ ಅನುಕೂಲ ಸಿಗುತ್ತೆ, ಜನ ಮುಂದೆ ಹಾಳು ಮಾಡ್ಬಿಡ್ತಾರೆ ಅಂತ ಅದಕ್ಕೊಂದು ಪೂಜ್ಯ ಸ್ಥಾನ ಕೊಟ್ರು. ಅದಕ್ಕೆ ಅದೆಲ್ಲ ಉಳ್ಕೊಂಡಿರೋದು. ಇಲ್ಲ ಅಂದ್ರೆ ಅದು ಉಳ್ಕೊಳ್ಳೋದಾಗ ಸರ್ವನಾಶ ಆಗ್ಬಿಡೋದು ಈ ಮನುಷ್ಯನ ಇದ್ರಲ್ಲಿ. ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ, ಪ್ರತಿ ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣ ಹೇಳಿದ್ದಾರೆ. ಪ್ರತಿಯೊಂದು ದಯೆ ಇರಬೇಕು, ಭಕ್ತಿ ಇರಬೇಕು, ಭಯ ಇರಬೇಕು. ಯಾವುದೇ ಪ್ರಾಣಿ ಆಗ್ಲಿ ಅದಕ್ಕೂ ಒಂದು ಜೀವಿಸೋ ಹಕ್ಕಿದೆ, ನಮ್ಮೊಬ್ಬರಿಗೆ ಅಲ್ಲ. ನೀವು ಬದುಕಿ ನಮ್ಮನ್ನು ಬದುಕಾಕ್ಬಿಡಿ ಅಂತ. ಈಗ ಅದೇ ಪ್ರಾಣಿಗಳಿಗೆ ಮಾತಾಡಕ್ ಬಂದಿದ್ದಿದ್ರೆ ನಾವು ಕಲ್ಲು ಹೊಡೆದಾಗ ಅಥವಾ ರೆಸ್ಕ್ಯೂ ಮಾಡಕ್ ಹೋದಾಗ ಏನೆಲ್ಲ ಆಗ್ಬೋದು. ಇದೇ ತರ ಒಂದು ಇನ್ಸಿಡೆನ್ಸ್ ನಡೀತು. ಸೀಸನ್ ಅಲ್ಲಿ ಸ್ಟ್ರೀಟ್ ಅಲ್ಲಿ ನೋಡಿದ್ರು, ಡಾಗ್ಸ್ ಗಳೆಲ್ಲ ಲಾಕ್ ಆಗಿರುತ್ತೆ. ಎಲ್ಲ ಹುಡುಗರು ಕೋಲ್ ತಗೊಂಡು ಹೊಡಿತಾರೆ, ಗೊತ್ತಾ? ಅದಕ್ಕೆ ಕಲ್ಲೆಲ್ಲ ಹೊಡಿತಾರೆ. ಅನಿಮಲ್ಸ್ಗೆ ಚಾನ್ಸ್ ಸಿಗೋದು ಸೀಸನ್ ಅಲ್ಲಿ. ರಿಪ್ರೊಡಕ್ಷನ್ ಇದು ಸಿಗೋದು ಸೀಸನ್ ಅಲ್ಲಿ, ಸೆಕ್ಸ್ ಸಿಗೋದು. ಮನುಷ್ಯ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೊ. ಬಾಯಾರಿಕೆ ಆಗದಿದ್ರು ಕುಡಿತಾನೆ, ಹೊಟ್ಟೆ ತುಂಬಿದ್ರು ತಿಂತಾನೆ. ಋತುಗಂತೂ ಟೈಮ್ ಇಲ್ಲ, ಯಾವಾಗ ಬೇಕಾದ್ರೆ ಹೋಗ್ತಾನೆ. ಬಟ್ ಅನಿಮಲ್ಸ್ಗೆ ಸೀಸನ್, ಸ್ನೇಕ್ಸ್ಗೂ ಸೀಸನ್. ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಸೀಸನ್. ನಾಯಿಗಳಿಗೊಂದು ಸೀಸನ್ ಇರುತ್ತೆ. ನಾನೊಂದ್ಸಲಿ ಆಟೋ ಓಡಿಸ್ಕೊಂಡು ಕೂತಿದ್ದೆ ಒಂದ್ ಕಡೆ, ನಾಯಿ ಇದೇ ತರ ಆಗಿತ್ತು. ಯಾವ್ದೊಂದು ಹುಡುಗ ಕೋಲಲ್ಲಿ ಹೊಡೆದ, ತುಂಬಾ ಬೇಜಾರಾಯ್ತು. ಯಾಕೆಂದ್ರೆ ನೀವು ಹೊಡೆದಾಗ ಏನಾಗುತ್ತೆ, ಫೀಮೇಲ್ ಕರಳಲ್ಲಿ ಇದಿರುತ್ತಲ್ಲ ಒಳಗಡೆ, ಇದು ಬಲವಂತವಾಗಿ ಎಳೆದಾಗ ಆ ಇದೇ ಈಚೆ ಕಡೆ ಬಂದ್ಬಿಡುತ್ತೆ, ನೋವಾಗುತ್ತೆ, ಪ್ರಾಣ ಹೋಗುತ್ತೆ. ಅದಾಗದೇ ರಿಲೀಸ್ ಆಗೋದು ಬೇರೆ, ನೀವು ಬಲವಂತವಾಗಿ ಬಿಡ್ಸೋದು ಬೇರೆ. ಅವನಿಗೆ ಕೋಪ ಬಂತು. ಒಂದೇ ಮಾತಂದೆ, ಬಾಯಿಲಿ ಏನು ಹೇಳಿ ಅಂದ. ಏನಿಲ್ಲಪ್ಪ, ಅದಕ್ಕೆ ಮಾತು ಬಂದಿದ್ರೆ ನೀವ್ ಏನ್ ಅಂದಿರೋದು ಲೆಕ್ಕ ಹಾಕು ಅಂದೆ. ಸೈಲೆಂಟ್ ಆಗಿ ಕೊಟ್ಟ.
ಡಿಸ್ಟರ್ಬ್ ಮಾಡಬೇಡಿ. ನಾನು ಹೇಳೋದಿಷ್ಟೇ, ನೇಚರ್ಗೆ ಡಿಸ್ಟರ್ಬ್ ಮಾಡಬೇಡಿ, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಡಿಸ್ಟ್ರಾಯ್ಡ್ಸ್, ವಿ ಆರ್ ಆಲ್ ಡಿಸ್ಟ್ರಾಯ್ಡ್ಸ್, ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಸರಿ, ಪ್ರತಿಯೊಬ್ಬರಿಗೆ ಹೇಳೋದು ಅಷ್ಟೇ, ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡೋಕೆ ಹೋಗ್ತೀವಿ. ಅದಾಗದೆ ಒಂದು ಚಿರತೆ ಬಂದ್ಬಿಡ್ತೀನಿ ನಿಮ್ಮ ಮನೆ ಹತ್ರ, ನೀವೇನು ಅವ್ವಾರಿ ಗಲಾಟೆ ಮಾಡಿ ಅದು ಇದು ಮಾಡಿ ಎಲ್ಲ ಔಸ್ಕೊಡುತ್ತೆ, ಕೋಪ ಬಂದಾಗ ಇರುತ್ತೆ. ನಿಮ್ ಪಾಡಿ ನೀವು ಬಾಗ್ಲಾಕೊಳ್ಳಿ, ಎದುರುಗಡೆ ಮೇಲೆ ಬಾಗ್ಲಾಕೊಂಬಿಡಿ, ಯಾರಿಗೂ ಹೇಳ್ಬೇಡಿ. ಅಲ್ಲಿ ಒಂದ್ ಅರ್ಧ ಗಂಟೆ ಬಿಟ್ಟು ನೋಡಿ ಇರೋದಿಲ್ಲ ಅಷ್ಟೇ. ನಾವ್ ಹೆಂಗೆ ಅಂದ್ರೆ ವಿಡಿಯೋ ತಕೊಂಡು ಆಗ್ಲೇ ಫೇಸ್ಬುಕ್ ಹಾಕಿ, ರೀಲ್ಸ್ ಹಾಕಿ, ವಾಟ್ಸ್ಆಪ್ ಹಾಕಿ, ನಮ್ಮನೆ ಚಿರತೆ ಬಂದಿತ್ತು ಹಂಗೆ ಹೆಂಗಿದೆ ಎಲ್ಲ ಮಾಡೋಷ್ಟೊತ್ತಿಗೆ ಇನ್ನೊಂದೇನು ಅನಾಹುತ ಆಗಿರುತ್ತೆ. ಹೌದು, ಆಸ್ಕರ್ ಅವಾರ್ಡ್ ಫಿಲಂ ಬಂದಿತ್ತು. ಒಂದ್ ಹುಡುಗ ಕಾಡ್ಗೆ ಹೋಗ್ತಾನೆ, ಒಂದು ವಿಚಿತ್ರವಾಗಿರೋ ಪ್ರಾಣಿ ಸಿಗುತ್ತೆ, ಅವ್ನ್ ಎತ್ಕೊಂಬರೋಣ ಅಂತ ಅನ್ಕೊಂಡ್ ಬರ್ತಾನೆ. ಬಂದಾಗ ಅವನ್ಗೆ ಇಮ್ಯಾಜಿನೇಷನ್ ಬರುತ್ತೆ, ಕೆಲವು ಕೆಣಕೋದು, ಸೆಲ್ಫಿ ತೆಕ್ಕೊಳ್ಳೋದು, ಮಾಡೋದು. ಅವ್ನು ಯೋಚನೆ ಮಾಡ್ತಾನೆ, ಬೇಡ ಬೇಡ ಅದು ಇಲ್ಲಿರೋದೇ ಸರಿ ಅಂದ್ಬಿಟ್ಟು ಅಲ್ಲಿ ಬಿಟ್ಬಿಡ್ತಾನೆ. ಸೊ ಅದನ್ನ ನೇಚರ್ ಹೆಂಗಿದೆ ಹಂಗೆ ಬಿಟ್ಬಿಡ್ಬೇಕು, ನಾವು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಸೊ ಕೆಲವ್ರಿಗೆ ಹಾವಿದೆ ಅಂತ ಸ್ಮೆಲ್ ನಿಂದ ಕಂಡುಹಿಡಿತಾರೆ ಅಂತ ಹೇಳ್ತಾರೆ, ನಿಜಾನ ಅದು? ಅದು ಇರುಳ ಅಂತ ಒಂದು ಟ್ರೈಬಲ್ ಇದಿದೆ, ಅವರು ಚೆನ್ನೈಲಿದ್ದಾರೆ. ಅವರು ಸ್ಮೆಲ್ ಅಲ್ಲಿ ಸ್ನೇಕ್ಸ್ ಮಣ್ಣು ತಗೊಂಡು ಹೇಳ್ತಾರೆ, ನಾಗರಾವು ಮಂಡ್ಲದಾವು ಅಂತ. ನಾನು ಕೇಳಿದ್ದೀನಿ, ಬಟ್ ಇರುಳಸ್ ದೇ ವಿಲ್ ನೋ. ಪ್ರೆಗ್ನೆಂಟ್ ಆಗಿರೋದು ಹೇಳ್ತಾರೆ, ಇದು ಪ್ರೆಗ್ನೆಂಟ್ ಹಾವು ಅಂದ್ರೆ ಬರೀ ಸ್ಮೆಲ್ ಇಂದ ಟ್ರೈಬಲ್ಸ್ ಅವರು, ಇರುಳಸ್ ಅಂತ ಅವರು. ಅಂದ್ರೆ ಅದು ನ್ಯಾಚುರಲ್ ಆಗಿ ಬರುತ್ತೆ, ನಮ್ಗದೆಲ್ಲ ಗೊತ್ತಾಗಲ್ಲ. ಅದರಲ್ಲಿ ಅವರು ತುಂಬಾ ಹೇಳ್ತಾರೆ ಚಕ್ಕುಲಿ ಸ್ಮೆಲ್ ಬರುತ್ತೆ, ಮಲ್ಲಿಗೆ ಸ್ಮೆಲ್ ಬರುತ್ತೆ ಅಂತ, ಅದೆಲ್ಲ ಸುಳ್ಳು. ಯಾವ ಚಕ್ಕಲಿ ಸ್ಮೆಲ್ ಬರಲ್ಲ, ಮಲ್ಲಿಗೆ ಸ್ಮೆಲ್ ಬರಲ್ಲ, ಅದೆಲ್ಲ ಸುಳ್ಳು. ನಿಮ್ಗೆ ಒಂದು 4 times ಹಾವು ಕಚ್ಚಿದೆ ಅಂತ ತಿಳ್ಕೊಂಡೆ, ಏನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ? ಹೆಂಗಿತ್ತು ಅದು? ನನ್ ಫಾಲ್ಟೆ, ಸ್ನೇಕ್ ಫಾಲ್ಟೆ. ಕಚ್ಬೇಕು ಅಂತ ಏನ್ ಕಚ್ಚಿಲ್ಲ, ಹಿಡಿಯಕ್ ಹೋದಾಗ ಮಿಸ್ ಆಗಿ ಕಚ್ಚಿ. ಅದಕ್ಕೆ ಗಾಬರಿ ಇರುತ್ತಲ್ಲ. ಈಗ ರೋಡಲ್ಲಿ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ನಿಮ್ಗೇನೋ ಮಾನವೀಯತೆ, ಔಷಧಿ ಹಾಕಕ್ಕೆ ಅಂತ ಹೋಗ್ತೀರಾ, ಅದೇ ನನ್ಕೊಳುತ್ತೆ, ಕಚ್ಬಿಡುತ್ತೆ. ನಂಗೆ ಕಷ್ಟ ಔಷಧಿ ಹಾಕಕ್, ನೀವು ಔಷಧಿ ಹಾಕಕ್ ಬರ್ತೀನಿ, ಅದಕ್ಕೆ ಏನ್ ಗೊತ್ತು, ಅದಕ್ಕೆ ಪ್ರೊಸೀಜರ್ ಇದೆ. ಅದಕ್ಕೆ ತಲೆ ಮುಚ್ಚಿಬಿಟ್ಟು, ಕಣ್ಣು ಮುಚ್ಚಿಬಿಟ್ಟು ಔಷಧಿ ಹಾಕ್ಬೇಕು. ಸೊ ಕಚ್ತು. ಅವಾಗ ಮೈಸೂರು KR ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ, ಇಡೀ KR ಹಾಸ್ಪಿಟಲ್ ಸ್ಟಾಫ್ ನನಗೆ ಔಷಧಿ ಕೊಟ್ಟು ಉಳಿಸಿದ್ದಾರೆ. ಅವಾಗ ಚಿರಋಣಿ ಅಂತ ಹೇಳ್ತೀನಿ. ಬಟ್ ಆಗುತ್ತೆ, ಕೆಲವು ಮಿಸ್ಗಳಾಗುತ್ತೆ. ಕರೆಂಟ್ KB ಕೆಲಸ ಕರೆಂಟ್ ಹೊಡೆದೇ ಹೊಡಿಯುತ್ತೆ. ವೆಹಿಕಲ್ ಆದ್ರೆ ಆಕ್ಸಿಡೆಂಟ್ ಆಗುತ್ತೆ, ಬೈ ಇದಾಗುತ್ತೆ, ಬೈ ಮಿಸ್ಟೇಕ್ ಅದು. ಅಂದ್ರೆ ಅದು ನಿಮ್ಗೇನು ತೀರಾ ಆಗಿತ್ತು, ಸೀರಿಯಸ್ ಆಗಿತ್ತು. ಅವನಿಗೆ ಪ್ರೀತಿ ಬಂದೆ ತಾನೇ ಕರ್ಕೊಳ್ಳೋದು, ಸುಮ್ನೆ ಎಲ್ಲೂ ಕರ್ಕೊಳ್ಳಲ್ಲ. ಅವನಿಗೆ ಪ್ರೀತಿ ಬರ್ಬೇಕು. ನಿಮ್ಗೆ ಯಾವತ್ತು ಇದನ್ನ ಬಿಟ್ಬಿಡೋಣ ಅಂತ ಅನ್ಸೇ ಇಲ್ವಾ ಸರ್ ಇಷ್ಟು ವರ್ಷದಲ್ಲಿ? ನನ್ಗೆ ಸುಮಾರು ಜನ ಈ ಕ್ವಶನ್ ಕೇಳಿದ್ದಾರೆ. ಯಾರು ಕೆಲವು ಮನೇಲಿ ರಿಟೈರ್ಡ್ ಆಗಿರೋ ಪರ್ಸನ್ಸ್ ಅವ್ರ ಮನೆಗೆ ಹೋಗಿರ್ತೀನಲ್ಲ, ಶ್ರಮಣ 30 ವರ್ಷದ ಹಿಂದೆ ನನ್ನ ಆಫೀಸಿಗೆ ಕೆಲ್ಸಕ್ಕೆ ಹಾವು ಹಿಡಿಯಕ್ ಬಂದಿದ್ದೆ. ನನ್ಗೆ ರಿಟೈರ್ಡ್ ಆಗಿ 5 ವರ್ಷ ಆಗೋಯ್ತು. ನನಗೆ ಕೆಲಸ ಬಿಟ್ರೆ ಸಾಕಪ್ಪ ಅಂತ ಕಾಯ್ತಿದ್ದೆ. ನೀನ್ ಅವಾಗಿಂದ ಮಾಡ್ಕೊಂಡ್ ಬರ್ತಿದ್ದಲ್ಲ, ನಿಂಗೇನ್ ಅನ್ಸಿಲ್ವಾ, ಬಿಡ್ಬೇಕು ಅನ್ಸಿಲ್ವಾ? ನಾನ್ ಅಂದೆ, ಸರ್ ನೀವು ಅಪ್ಲಿಕೇಶನ್ ಹಾಕಿ ಕೆಲ್ಸಕ್ಕೆ ಸೇರಿದ್ರಿ, ರಿಟೈರ್ಡ್ ಆಯ್ತು. ನನಗೆ ಅಪ್ಲಿಕೇಶನ್ ಇಲ್ಲದೆ ಭಗವಂತ ಕೆಲಸ ಕೊಟ್ಟ. ನನ್ನ ಕೈಲಿ ರಿಟೈರ್ಮೆಂಟ್ ಇಲ್ಲ ಇದಕ್ಕೆ, ಬಟ್ ಐ ಆಮ್ ನಾಟ್ ಟೈರ್ಡ್. ನಿಮ್ಗೆ ಫೀಲಿಂಗ್ ಇದೆ ಅಂದ್ರೆ ನೀವು ಎಂಜಾಯ್ ಮಾಡ್ತಾ ನನಗೆ ಐ ಆಮ್ ಎಂಜಾಯಿಂಗ್, ಖುಷಿ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂಟಿಲ್ ಟುಡೇ. ಬಟ್ ಏನಂದ್ರೆ ಆ ಪ್ರಾಣಿಯಿಂದ ಈ ಪ್ರಾಣಿಗಳು ಬದುಕ್ತಾ ಇದೆ. ಗೋವುಗಳು, ನಾಯಿಗಳು, ಕುರಿಗಳು, ಕೋಳಿಗಳು. ಈಗ ಆ ವಿಡಿಯೋಕ್ಕೆ ಹೋದಾಗ ಎಷ್ಟು ಕೊಡ್ಬೇಕು ಅಂತಾರೆ. ಸರ್ ನಾನು ಕೇಳ್ಕೊತೀನಿ, ನನಗೇನು ಕೊಡ್ಬೇಡಿ. ಗೋಶಾಲೆ ಇದೆ, ಒಂದ್ 40 ನಾಯಿಗಳಿದೆ. ಈಗ ನೋಡಿದ್ ನಾಯಿಗಳು ನೋಡಿದ್ರಲ್ಲ, ಬೀದಿ ನಾಯಿಗಳೆಲ್ಲ ರೌಂಡ್ ಹೋಗಿದೆ ಬರುತ್ತೆ. ಆಮೇಲೆ ಒಂದಷ್ಟು ಪ್ರಾಣಿ ಪಕ್ಷಿಗಳಿದೆ. ಅದಕ್ಕೆ ನಿಮ್ ಕೈಲಾದಷ್ಟು ಫುಡ್ಗೆ ಹೆಲ್ಪ್ ಮಾಡಿ ಸಾಕು ಅಂತ. ಕೆಲವು ಪಾಪ ಅವ್ರ ಬರ್ತ್ಡೇ ದಿನ, ಆನಿವರ್ಸರಿ ದಿನ ಒಂದ್ ಬ್ಯಾಗ್ ಪೆಡಿಗ್ರಿ ತಂದು ಕೊಡ್ತಾರೆ, ಬೂಸ ತಂದು ಕೊಡ್ತಾರೆ, ಹಿಂಡಿ ತಂದು ಕೊಡ್ತಾರೆ. ಕೆಲವು ನಾವು ಗೊತ್ತಾಗಲ್ಲ, ಕೊಟ್ಬಿಡ್ತೀವಿ ಅಂತ ದುಡ್ಡು ಕೊಡ್ತಾರೆ. ಬಟ್ ಈಗ ನೋಡಿ ಮೇಡಮ್, ನನ್ಗಿರಕ್ ಮನೆ ಇದೆ, 2 ಹೊತ್ತು ಊಟ ಇದೆ, ನನ್ನ ಮಗಳು ಮದುವೆ ಆಗಿದೆ, ನನ್ನ ಮಗ ಅವನ ಪಾಡಿಗೆ ಹೋಗಿದ್ದಾರೆ, ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ಹೋಗ್ತಿತ್ತು. ಎಲ್ಲಿ ಬೇಕಾದ್ರೆ ಊಟ ಮಾಡ್ತೀವಿ. ಪ್ರಾಣಿಗಳು ಬೇಕಲ್ಲ ಅದಕ್ಕೆ. ಸೊ ಆತರ ಕೊಡ್ತಾರೆ, ಅದರಿಂದ ಜೀವನ ಪ್ರಾಣಿಗಳನ್ನ ಸಾಕು. ಸೊ ನನ್ನ ಕೈಲಿ ಶಕ್ತಿ ಇರೋ ತನಕ ನಾನು ಕೆಲಸ ಮಾಡ್ತೀನಿ. ಬಟ್ ಶಕ್ತಿ ಕೊನೆ ತನಕ ನಾನು ಎಲ್ರಿಗೂ ಕೇಳ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, 100 ಕಾಲ ಚೆನ್ನಾಗಿ ಬಾಳು ಅಂತ. ನಾನು 100 ವರ್ಷ ಬದುಕು ಅಂತ ಹೇಳಕ್ಕೆ ಹೋಗಲ್ಲ. ನಿನ್ಗೆ ಆರೋಗ್ಯ ಇರೋ ತನಕ ಜೀವ ಇರ್ಲಿ ಅಂತ ಹೇಳ್ತೀನಿ, ಅಥವಾ ಜೀವ ಇರೋ ತನಕ ಆರೋಗ್ಯ ಇರ್ಲಿ ಅಂತ ಹೇಳ್ತೀನಿ.
ಆರೋಗ್ಯ ಕೆಟ್ಟು ಬದುಕಬಾರ್ದು ಅಂತ. ಯಾವ ಶತ್ರುಗೂ ಬೇಡ. ಹ್ಮ್. ಈಗ ನೀವು 60 ವರ್ಷ ಚೆನ್ನಾಗ್ಬಿಟ್ಟು 30 ವರ್ಷ ಹಾಸಿಗೆ ಮೇಲಿದ್ರೆ ಏನಕ್ಕ ಲೈಫು? ಹೌದು. ನಿಮ್ಗೆ ಏನೋ ಕೋಣೆ ಬಿಟ್ಟು ಏನೂ ಕಾಣಲ್ಲ. ಕೋಣೆಲಿ ಒಂದು ಫ್ಯಾನ್ ಕಾಣುತ್ತೆ, ಮೇಲ್ಗಡೆ ಇದು ಕಾಣುತ್ತೆ, ಅದೇ ಫೋಟೋಗಳೆಲ್ಲ ಅದು ಡೆಮಿನೇಷನ್ ಆಗ್ಬಿಟ್ಟು ಮುರ್ದೇ ಹೋಗಿದೆ. ಎಲ್ಲ ಮರ್ತೇ ಹೋಗಿರ್ತೀವಿ, ಏನೇನು ಗೊತ್ತೇ ಆಗಲ್ಲ. ಮಗ ಗೊತ್ತಾಗಲ್ಲ, ಮಗಳು ಗೊತ್ತಾಗಲ್ಲ, ಮೊಮ್ಮಕ್ಕಳು ಏನು ಗೊತ್ತಾಗಲ್ಲ. ಹೌದು. ಅದ್ರ ಬದಲು ಚೆನ್ನಾಗಿರುವಾಗಲೇ ಭಗವಂತ ಕರ್ಕೊಂಡು. ಇದು ಸ್ನೇಕ್ಸ್ ಅಂದ್ರೆ ನೀವು ಇದು ಪ್ರಾಣಿ ಪಕ್ಷಿಗಳಿಗೆ ಅಂದ್ರೆ ಪ್ರಾಣಿಗೆಲ್ಲ ಕಚ್ಚಲ್ವಾ ಸರ್? ನನ್ಗೆ ಸುಮ್ನೆ ಸಡನ್ ಆಗಿ ಕಚ್ಚುತ್ತೆ, ತುಳಿದ್ರೆ ಮಾತ್ರ ಕಚ್ಚುತ್ತೆ. ಅದಾಗದೆ ಕಚ್ಚ ಫುಡ್ಗೋಸ್ಕರ ಬೇಕಾದ್ರೆ ಬರ್ಡ್ಸ್ ತಿನ್ನುತ್ತೆ. ಚಿಕ್ಕ ಚಿಕ್ಕದ್ ಬಿಟ್ಟು ಇವಾಗ ಹಸುಗಳು ಇರ್ತವೆ ಅದಕ್ಕೆಲ್ಲ ಹಿಂಗೆ ಅಂದ್ರೆ ಕೆಲವು ಟೈಮ್ ತುಂಬಾ ರೇರ್, ಅದು ಓಕೆ ಓಕೆ ತುಂಬಾ ಅಪರೂಪ ಅದು. ಬಟ್ ನಾಯಿಗಳು ಕಚ್ಚುತ್ತೆ. ಅಂದ್ರೆ ಅದಕ್ಕೆ ಏನಾದ್ರು ಡೇಂಜರ್ ಅನ್ಸಿದ್ರೆ ಮಾತ್ರ ಮಾತ್ರ ಕಚ್ಚುತ್ತೆ. ಇವನ್ ಮನುಷ್ಯರಿಗೆ ಆದ್ರೂ ಡೇಂಜರ್ ಅನ್ಸಿದ್ರೆ ಯಾವ್ದು ಎಲ್ಲ ಈಗ ನ್ಯೂಟನ್ಸ್ ಥರ್ಡ್ ಲಾ, ಕ್ರಿಯೆಗೆ ಪ್ರತಿಕ್ರಿಯೆ. ನೀನ್ ಹಂಗ್ ಹೊಡೆದ್ರೆ ನಾನು ಹಿಂಗ್ ಹೊಡಿತೀನಿ ಅಷ್ಟೇ. ಓಕೆ ಓಕೆ. ನಿಮ್ದು ಅದೇ ಹೊಸದಾಗಿ ಒಂದು ಬುಕ್ ರಿಲೀಸ್ ಆಗಿದೆ ರೀಸೆಂಟ್ ಆಗಿ, ಉರಗ ತರಂಗ ಕನ್ನಡ ಅಲ್ಲಿ, ಸ್ನೇಕ್ಸ್ ಆಫ್ ಮೈಸೂರ್ ಇಂಗ್ಲಿಷ್ ಅಲ್ಲಿ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅದು ಓದಿದ್ರಿಗೆ? ನಾನು ಹೇಳೋದಿಷ್ಟೇ, ಅದು ಸಿಂಪಲ್ ಆಗಿದೆ ಬುಕ್ಕು. ಜನಕ್ಕೆ ಪ್ರತಿಯೊಂದು ವಿಷಯನೂ ತಿಳಿಯುತ್ತೆ. ಇದನ್ನ ಅಡವಿ ಅಲರ್ಟ್ ಫೌಂಡೇಶನ್ ಅಲ್ಲಿ ಆದ್ರು ಇವರು ಫೌಂಡರು ಪವನ್ ಜೋಶಿ ಅಂತ ನನ್ನ ಬಗ್ಗೆ ಒಂದು ಬುಕ್ ಬರಿಬೇಕು, ನನ್ನ ಬಗ್ಗೆ ಸ್ಟೋರಿ ಮಾಡಬೇಕು, ಸ್ನೇಕ್ಸ್ ಬಗ್ಗೆ ಮಾಡಬೇಕು ಅಂತ ಬಂದ್ರು. 4 ವರ್ಷ 5 ವರ್ಷ ತಗೋತು. ಅಷ್ಟು ಸುಲಭ ಅಲ್ಲ ಬುಕ್ ಮಾಡೋದು. ಫೋಟೋಸು, ಸ್ಕ್ರಿಪ್ಟ್ ರೈಟಿಂಗ್, ಆ ಪದ ಜೋಡಣೆ, ಅದೆಲ್ಲ ತುಂಬಾ ಕಷ್ಟ ಇದೆ. ಮಾಡಿದ್ರು ಪಾಪ, ರಿಲೀಸು ಆಯ್ತು. ಈಗ ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಈ ಬುಕ್ಕಿಂದ ಬರ್ತಕ್ಕಂಥ ಹಣವನ್ನ ಅವರು ಅಡವಿ ಅಲರ್ಟ್ ಫೌಂಡೇಶನ್ ಅಂತ ಇದಕ್ಕೆ ಹೆಲ್ಪ್ ಮಾಡಕ್ಕೆ, ಅವ್ರಿಗೂ ಭಗವಂತ ITBT ಅವರು ಅವ್ರಿಗೇನು ಕಮ್ಮಿ, ಬಟ್ ಅವ್ರ ಬದಲು ಬರೋ ಹಣನ ಯಾವುದೋ ಒಂದು ಸದ್ವಿನಿಯೋಗ ಆದ್ಮೇಲೆ ಮಾಡ್ತಾರೆ. ಕನ್ನಡದಲ್ಲೂ ಚೆನ್ನಾಗಿ ಬಂದಿದೆ, ಇಂಗ್ಲೀಷಲ್ಲೂ ಚೆನ್ನಾಗಿ ಬಂದಿದೆ. ನಾನು ಜನರನ್ನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಈ ಬುಕ್ಕನ್ನ ತಗೊಳ್ಳಿ. ಆ ಹಣದಿಂದ ಈ ಬುಕ್ ಸುಮಾರು ಖರ್ಚಾಗ್ಬಿಟ್ಟಿದ್ದು, ಇಲ್ಲಾಂದ್ರೆ ಮಿನಿಮಮ್ ಒಂದು 8-10 ಲಕ್ಷ ತನಕ ಖರ್ಚಾಗಿದೆ. ಸೊ ಆ ದುಡ್ಡು ನಮಗೆ ಬೇಡ, ನಾವು ಖರ್ಚು ಮಾಡೋದು ಬೇಡ. ಅವ್ರು ಖರ್ಚು ಮಾಡೋದು ಪವನ್ ಜೋಶಿ ಅವರೇ ಖರ್ಚು ಮಾಡೋದು, ಅದು ಬೇಡ ಅವ್ರಿಗೆ. ಈಗ ಸೇಲ್ ಆಗೋ ದುಡ್ಡಲ್ಲಿ, ಬರೋ ದುಡ್ಡಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕೆಲವ್ರಿಗೆ ಅವ್ರವ್ರಿಗೆ ಏನು ನೀಡಿದೆ, ಪೂರ್ ಪೀಪಲ್ಸ್ಗೆ, ಅನಿಮಲ್ಸ್ಗೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಪವನ್ ಜೋಶಿ ಅಂತ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪವನ್ ಜೋಶಿ ಅವ್ರದ್ದು ನಂಬರ್ ಕೊಡ್ತೀನಿ. ಅವ್ರು ಹೇಳಿದ್ರೆ ಮನೆಗೆ ಕಳಿಸ್ಕೊಡ್ತಾರೆ. ಇಸ್ ವೆಲ್ ಅಂಡ್ ಗುಡ್. ಅದು ಸೇಲ್ ಆದಷ್ಟು ಬೇರೆ ಜನಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸಿಸ್ಟಮ್ ಹೆಂಗೆ, ಇರೋತ್ರ ಇಸ್ಕೊಂಡು ಇಲ್ದಿರೋರು ಕೊಡೋದು. ಅದು ಅಂದ್ರೆ ಅದರಲ್ಲಿ ಅಂದ್ರೆ ಮೈಸೂರಲ್ಲಿ ಇರುವಂತ ಸ್ನೇಕ್ಸ್ ಬಗ್ಗೆ 31 ಸ್ಪೀಶೀಸ್ ಫುಲ್ ವಿಷಯಗಳು, ಅದು ಫುಡ್ ಹ್ಯಾಬಿಟೇಷನ್ ಪ್ರತಿಯೊಂದು ಇದೆ. ಬಟ್ ತಿಳ್ಕೊಳ್ಳೋದು ತುಂಬಾ ಈಸಿ ಇದೆ, ತಿಳ್ಕೊಬಹುದು. ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಅದನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಬಟ್ ಒಂದ್ ಶಾಲೆಗೆ ಒಂದು ಪುಸ್ತಕ ಅಂತ ಕೊಡ್ತಾ ಇದ್ದಾರೆ, ಬೇಕು ಮಕ್ಕಳಿಗೆ ಅಂತ. ಹಲವಾರು ಸರ್ಕಾರಿ ಶಾಲೆಗಳಿಗೆ. ಸಪೋಸ್ ಯಾರಿಗಾನ ಬೇಕು ಅಂದ್ರೆ ಇಂಗ್ಲೀಷ್ ಆದ್ರೆ ಕನ್ನಡ, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪವನ್ ಜೋಶಿ ಅವ್ರ ನಂಬರ್ ಕೊಡ್ತೀನಿ. ಪವನ್ ಜೋಶಿ ಅವ್ರು ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಪ್ರೀತಿ ವಿಶ್ವಾಸ, ಸುಮಾರು ದೂರದಿಂದ ಬಂದಿದ್ದೀರಾ. ಎಲ್ಲಿರೋದು ನೀವು? ಅಂದ್ರೆ ಆಕ್ಚುಲ್ ಅಂದ್ರೆ ನಾನು ಐರ್ಲೆಂಡ್ ಅಲ್ಲಿ ವಾಸ, ಇಲ್ಲಿ ಐರ್ಲೆಂಡ್ ಇಂದ ಇಲ್ಲಿ ತನಕ ಬಂದಿದ್ದೀರಾ, ತಂದೆಯವ್ರ ಮನೆಗೆ ಬಂದಿದ್ದೀರಾ. ಅಲ್ಲಿ ಏನೋ ಫ್ಲೋಕಲ್ ನನ್ನ ಹೆಸರು ಸಿಕ್ಕಿದೆ ನಿಮ್ಗೆ, ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು. ದೇವ್ರು ನಿಮ್ಗೆ ನೆಮ್ಮದಿ ಕೊಡ್ಲಿ, ಆನೆ ಕೊಡ್ಲಿ ಅಂದ್ಬಿಡ್ತೀನಿ. ಆನೆ ಅಂದ್ರೆ ಏನಂದ್ರೆ ಆರೋಗ್ಯ, ನ್ಯಾಯ, ನೆಮ್ಮದಿ. ಆನೆ ಸಾಕೋದು ತುಂಬಾ ಕಷ್ಟ, ಇದೆರಡು ಸಿಗೋದು ತುಂಬಾ ಕಷ್ಟ. ಅದು ಸಿಗ್ಲಿ, ಖುಷಿಯಾಗಿರಿ. ಜೀವನ ಸಿಕ್ದು ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಬಾಳ್ತಾ ಇರಿ. ಯಾಕಂದ್ರೆ ಇವತ್ತೆಲ್ಲ ಜನ ಬಾಂಧವ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ, ಬೆಸಿಗೆ ಕಳ್ಕೊಂಡ್ಬಿಟ್ಟಿದ್ದಾರೆ, ನಗು ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ಟೆನ್ಷನ್ನು, ದುಡ್ಡು ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಬೆಳಿಗ್ಗೆ 6 ಗಂಟೆ ಆಯಿತು, ಹೇಳ್ಬೇಕು, ತಿನ್ನೋದು ಇಲ್ಲ, ಪಟ ಪಟ ಪಟ. ಎಷ್ಟೇ ನೀವು ಮಾಡಿದ್ರಿ, ಈಗ ನೀವು 50 ವರ್ಷ ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀರಾ, ಇನ್ನು 50 ವರ್ಷ ಆದ್ಮೇಲೆ ಆ ದುಡ್ಡಲ್ಲಿ ಎಂಜಾಯ್ ಮಾಡೋಂಗಿರ್ಬೇಕು. ಹಾಸ್ಪಿಟ್ಲಿಗೆ ಹಾಕೋಂಗಿರ್ಬಾರ್ದು ಆ ದುಡ್ಡನ್ನ. ಅಲ್ಲಿ ತನಕ ಆರೋಗ್ಯ ಕೆಡಿಸ್ಕೋಬೇಡಿ. ನಂಗೆ ತುಂಬಾ ಬೇಜಾರಾಗೋದೇನಂದ್ರೆ, ವೆನ್ ಯು ವಾಸ್ ವೆರಿ ಸ್ಮಾಲ್, ಅವಾಗ ಇದ್ರಲ್ಲಿ ಕೇಳ್ತಿದ್ವಿ, ಪಾಂಡವರಿಗೆ ಟೆಸ್ಟ್ ಟ್ಯೂಬ್ ಬೇಬಿ ಆಯ್ತು, ಕೌರವರಿಗೆ ಟೆಸ್ಟ್ ಟ್ಯೂಬ್ ಬೇಬಿ, ದ್ರೋಣಾಚಾರ್ಯರು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಅವಾಗ ಕೇಳ್ತಿದ್ವಿ. ಇವಾಗ ಮೈಸೂರು ಸುತ್ತ ಸುಮಾರು ಎಲ್ಲ IVF ಸೆಂಟರ್ಗಳಾಗಿದೆ. ಬಿಕಾಸ್ ವೈ? ಅದಕ್ಕೆ ಯೋಚನೆ ಮಾಡಕ್ ಹೋದ್ರೆ ಫುಡ್ ಹ್ಯಾಬಿಟೇಷನ್ ಚೇಂಜ್ ಆಯ್ತು, ಸ್ಲೀಪಿಂಗ್ ಹ್ಯಾಬಿಟೇಷನ್ ಚೇಂಜ್ ಆಯ್ತು, ನಿದ್ದೆ ಮಾಡಲ್ಲ, ಟೆನ್ಷನ್ನು, ಸ್ಟ್ರೆಸ್ಸು. ನಾನು ಹೇಳೋದಿಷ್ಟೇ, ನೀವು ನಿಮ್ಮ ಬಾಡಿಗೆ ಬೇಕಾದ್ರೆ ಸ್ಟ್ರೈನ್ ಮಾಡ್ಕೊಳ್ಳಿ,
ಹೌದು ಆಯ್ತಾ. ಸ್ಟ್ರೆಸ್ ಮಾಡ್ಕೋಬೇಡಿ. ಬಾಡಿ ಸ್ಟ್ರೈನ್ ಆದ್ರೆ ಆಕ್ಚುಲಿ ಫಿಸಿಕಲಿ ತುಂಬಾ ಸ್ಟ್ರೆಸ್ ಇರ್ತೀವಿ, ಬಟ್ ಸ್ಟ್ರೆಸ್ ಮೆಂಟಲಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಗ ಒಂದ್ ವಿಷಯ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಿಮ್ಗೆ ಬಾಡಿಲಿ ಏನೇನ್ ಅಂಗಗಳಿದೆ ಅದಕ್ಕೆಲ್ಲ ಕೆಲಸ ಮಾಡಕ್ ಮೇನ್ ಅಂದ್ರೆ ಮೈಂಡ್. ನಿಮ್ ಮೈಂಡ್ ಕೆಟ್ಟೋದ್ರೆ ನಿದ್ದೆ ಬರಲ್ಲ, ಮೈಂಡ್ ಕೆಟ್ಟೋದ್ರೆ ಡಿಸ್ಟರ್ಬ್ ಆದ್ರೆ ಊಟ ಸೇರಲ್ಲ. ಮೈಂಡ್ ಕೆಟ್ಟೋದ್ರೆ ಏನು, ಆ ಮೈಂಡ್ ಒಂದ್ ಚೆನ್ನಾಗಿದ್ರೆ ನಿಮ್ ಬಾಡಿ ಇರ್ತಕ್ಕಂಥ ಪಾರ್ಟ್ಸ್ ಎಲ್ಲ ವರ್ಕ್ ಆಗುತ್ತೆ. ಆ ಟೈಮ್ ಏನೇನ್ ಬೇಕು ವರ್ಕ್ ಆಗುತ್ತೆ. ಆ ಮೈಂಡ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಖುಷಿಯಾಗಿ, ಆ ಮೈಂಡ್ ಖುಷಿಯಾಗಿಡಿ ಸಾಕು, ಆಟೋಮೆಟಿಕಲಿ ನೀವು ಹೆಲ್ತಿ ಆಗಿರ್ತೀರ. ನಾವೇನ್ ಮಾಡ್ತಾ ಇದೀವಿ, ಡಿಸ್ಟರ್ಬ್ ಮಾಡ್ಕೊತಾ ಇದೀವಿ, ಇನ್ನೊಬ್ರಿಗೂ ಡಿಸ್ಟರ್ಬ್ ಮಾಡ್ತಾ ಇದೀವಿ. ಆ ಜನಗಳಿಗೆ ಮೈಂಡ್ ಕೆಟ್ಟೋಗೋದು ಯಾಕೆ ಅಂದ್ರೆ ಇನ್ನೊಬ್ಬ ಬದುಕ್ಬಿಡ್ತಾನೆಲ್ಲ, ಇನ್ನೊಬ್ಬ ಹೆಸರು ಮಾಡ್ಬಿಡ್ತಾನೆಲ್ಲ, ಆ ತರ ಅವ್ರ ಮೈಂಡ್ ಕೆಡ್ಸ್ಕೊಂಡು ಅವ್ರ ಲೈಫ್ ಅವ್ರು ಹಾಳು ಮಾಡ್ಕೊತಾ ಇದಾರೆ ಅಲ್ವಾ. ನಾವು ಅನ್ಕೊಂತೀವಿ ಹಂದಿ ಕೊಚ್ಚಲ್ಲಿ ಒದ್ದಾಡ್ತಿದೆ ಅನ್ಕೊಂತೀವಿ, ನಾವು ನಗು, ಆದ್ರೆ ಅದು ಎಂಜಾಯ್ ಮಾಡ್ತಿರುತ್ತೆ. ನಾ ಹೇಳೋದಷ್ಟೇ. ಇನ್ನೊಬ್ಬರ ಬಗ್ಗೆ ನಮ್ಗೆ ಯಾಕೆ, ಭಗವಂತ ಅವನಿಗೆ ಬರ್ದಿರ್ತಾನೆ, ನಿಮಗ್ ಬರ್ದಿರ್ತಾನೆ, ಅವನಿಗೆ ನಿಮ್ಗೆ. ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಮಜಾ ತಗೊಂಡು ಬದುಕ್ತಿರಲ್ಲ, ನಾಳೆ ನಿಮ್ಗೂ ಒಬ್ಬ ಮಜಾ ತಗೊಳೋನ್ ಬರ್ತಾನೆ. ಕಾಯ್ಬೇಕು. ನಿಮ್ಗೂ ನಮ್ಗೆ ಏನ್ ಅನುಭವ ನೀವು ನನಗ್ ಕೊಟ್ಟಿರ್ತೀರಾ, ನನ್ಗೇನ್ ನೋವು ಕೊಟ್ಟಿರ್ತೀರಾ, ನನ್ಗೇನ್ ಹಿಂಸೆ ಕೊಟ್ಟಿರ್ತೀರಾ, ಇನ್ನೊಬ್ರಿಗೆ ಏನ್ ಹಿಂಸೆ ಕೊಟ್ಟಿರ್ತೀರಾ, ಆ ಹಿಂಸೆ ನಿಮ್ಗೆ ಸಿಗುತ್ತೆ. ನಿಮ್ಗೂ ಮಕ್ಳಿದಾರೆ, ಸಂಸಾರ ಇದೆ, ಏಟ್ ಬೀಳುತ್ತೆ. ಅವಾಗ ನೀವು ರಿಪೆಂಡ್ ಮಾಡ್ತೀರಾ, ಹಂಗ್ ಮಾಡ್ಬಾರ್ದಿತ್ತು ಅಂತ. ಅದ್ರ ಬದಲು ಮಾಡ್ದೇನೆ ಇನ್ನೊಬ್ರು ಗೋಳಿ. ನಿಜವಾದ ದೇವ್ರ ಪೂಜೆ ಅಂದ್ರೆ ಇನ್ನೊಬ್ರು ಮನ್ಸು ನೋಯಿಸ್ತಿರೋದು. ಯಾವ ಮನುಷ್ಯಂಗೆ ಅವ್ನ್ ಮಾಡದೇ ಇರೋ ತಪ್ಪಾಯ್ತು, ಯಾರೋ ಸಿಕ್ಸಿ ತಪ್ಪು ಮಾಡಿದಾನೆ ಅಂತ ಸಿಕ್ಸಿ ಅವ್ನಿಗೆ ನೋವಾಗಿ ಕಣ್ಣೀರ್ ಹಾಕ್ತಾನಲ್ಲ, ಡೆಫಿನೆಟ್ ಆಗಿ ಹೇಳ್ತೀನಿ, ಆ ಕಣ್ಣೀರ್ ಅವ್ರನ್ನ ಸುಮ್ಮನೆ ಬಿಡಲ್ಲ. ಒನ್ ಫೈನ್ ಡೇ ಇಟ್ ವಿಲ್ ಎಫೆಕ್ಟ್. ಇವತ್ತು ಅವ್ರು ನಗ್ಬೋದು, ಯಾರೋ ಸುಳ್ಳು ಇದಲ್ಲ ಅಂತ, ಅವಾಗ ಗೊತ್ತಾಗುತ್ತೆ. ಯಾವಾಗ್ಲೂ ನಾನು ಹೇಳೋದಿಷ್ಟೇ, ಇವತ್ತಿಂದ ಹೇಳ್ತಿಲ್ಲ, ಹಿಂದಿನ ಕಾಲದಿಂದ ಅದೇ ಹೇಳ್ಕೊಂಬಾರ್ದು. ಇನ್ನೊಬ್ರು ಮನ್ಸು ನೋಯಿಸ್ಬೇಡ, ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗ್ ಬದುಕು, ನಿನ್ ಜೀವನ ನೀನ್ ನೋಡ್ಕೊ, ಅವ್ರ ವಿಷಯ ನಿನ್ಗೆ ಯಾಕೆ, ನಿನ್ ತಟ್ಟೆಲ್ಲೇ ದೊಡ್ಡದೇನೋ ಬಿದ್ದಿದೆ, ಪಕ್ಕದೊಂದ್ ತಟ್ಟೆಲಿ ಕೂದಲು ಬಿದ್ದಿದೆ ಅಂತ ಕೇಳ್ತೀಯಾ? ಬೇಡ, ನಿಂದು ನೀನ್ ನೋಡ್ಕೊಂಡು ಆರಾಮ್ ಹೋಗ್ಬೇಕು. ನಾ ಹೇಳದಿಷ್ಟೇ, ಇವತ್ತು ಕರ್ಮ ಅನ್ನೋದು ಹಿಂದಿಂದನೇ ತೋರ್ಸುತ್ತೆ. ದೂರ ಹೋಗೋದ್ ಬೇಕಾಗಿಲ್ಲ, ಹಿಂದಿಂದನೇ ತೋರ್ಸುತ್ತೆ. ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ ಅದಕ್ಕೆ. ಹೇಳೋದಿಷ್ಟೇ, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಮಜಾ ತಗೊಂಡು ಬದುಕ್ತಿರಲ್ಲ, ನಿಮ್ಗೂ ಒಬ್ಬ ಬಂದೇ ಬರ್ತಾರೆ ಹಿಂದೆಗಡೆ. ಈಗ ನಾನ್ ನಿಮ್ಮನ್ನ ರೇಗ್ಸಿದ್ರೆ ನನ್ ತೆಂಗಿ ರೇಗ್ಸಕ್ಕೂ ಹಿಂದೆಗಡೆ ಭಗವಂತ ಹುಟ್ಟಿರ್ತಾನೆ ಅಲ್ವಾ. ಇಲ್ಲಿ ದೇವ್ರು ಇದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗ್ಬಾರ್ದು. ಯಾವ ವಿಷಯ ಕೇಳಿದ್ರೆ ಬೇಜಾರಾಗುತ್ತೆ ಕೇಳಬಾರ್ದು. ಆದ್ರೆ ಒಳ್ಳೇದ್ ಮಾಡೋಣ, ಇಲ್ಲ ಸುಮ್ಮನಿರೋಣ. ಅನಾವಶ್ಯಕವಾಗಿ ಇನ್ನೊಬ್ರ ಬಗ್ಗೆ ಮಾತಾಡೋದ್ ಬೇಡ, ಇನ್ನೊಬ್ರ ಬಗ್ಗೆ ಕೆಟ್ಟಾಗ ಮಾತಾಡೋದ್ ಬೇಡ. ಯಾಕಂದ್ರೆ ಎಲ್ಲ ಜೀವನದಿಂದನೇ ಒಂದ್ ಕತೆ ಇರುತ್ತೆ. ಬದುಕೋರ್ಕಂಡ್ರೆ ಹೊಟ್ಟೆ ಕಿಚ್ಕೊಡೋದ್ ಬೇಡ. ಅವ್ರವ್ರು ಸಿಗುತ್ತೆ, ಭಗವಂತ ಕೊಟ್ಟೇ ಕೊಡ್ತಾನೆ, ಆಯ್ತಾ. ಸೊ ಎಲ್ಲ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಎಲ್ಲ ಧರ್ಮಕ್ಕಿಂತ ದೊಡ್ಡ ಧರ್ಮ ಮಾನವೀಯತೆ ಧರ್ಮ. ಆ ಮಾನವೀಯತೆ ಧರ್ಮನ ಬೆಳೆಸ್ಕೊಂಡು ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್.